ವಾರ್ಷಿಕೋತ್ಸವ ಮತ್ತು ಸ್ನೇಹಕೂಟ ಭಾರತ ವೈಭವ ದಿನಪತ್ರಿಕೆಯ 25ನೇ ವಾರ್ಷಿಕೋತ್ಸವ ಮತ್ತು ಪತ್ರಕರ್ತರಿಗೆ ಪ್ರಶಸ್ತಿ. ಭಾರತ ವೈಭವ ದಿನಪತ್ರಿಕೆ ಹಾಗೂ ಬಿವಿ ನ್ಯೂಸ್ 5 ಸಂಪಾದಕರು ಮತ್ತು ಉದ್ಯಮಿ ಇವರ ನೇತೃತ್ವದಲ್ಲಿ 25ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮವು ಬೆಳಗಾವಿಯ ಪ್ರತಿಷ್ಠಿತ ಸ್ಟಾರ್ ಹೋಟೆಲ್ ಏಫಾದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಡೆಸಲಾಯಿತು. It was the year of 1999. In a small town of Taushi, Athani, a visionary initiative was born under the name Durga Darshan. With just 10 but dedicated staff members, we started printing 1,000 copies monthly. The dream was modest, but the passion was immense. As the years went by, in 2006, Durga Darshan transformed into Athani Darshan, a weekly publication with a growing team of 50 reporters. Our reach expanded and so did our commitment to bringing the quality news to our readers. The year 2013 marked a significant milestone as Athani Darshan evolved into Bharat Vaibhav, a daily newspaper. We embraced the change with dedication to delivering timely and relevant news. In 2020, amid the challenges posed by global pandemic, we ventured into the digital realm, launching the BV News 5 channel. Today, with over 28,000 subscribers and a robust network of more than 1,000 reporters from Karnataka, West Maharashtra and Goa. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಾರತ ವೈಭವ ದಿನಪತ್ರಿಕೆ ಹಾಗೂ ಬಿವಿ ನ್ಯೂಸ್ 5 ಚಾನೆಲ್ ವರದಿಗಾರರಿಗೆ ಬೆಸ್ಟ್ ಅವಾರ್ಡ್ ವಿತರಿಸಲಾಯಿತು. ಪ್ರಾಸ್ತಾವಿಕವಾಗಿ ಭಾರತ ವೈಭವ ದಿನಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಎನ್ ಪ್ರಶಾಂತ್ ರಾವ್ ಅವರು ಮಾತನಾಡಿ, ಪತ್ರಿಕೆಯ ಪ್ರಾರಂಭದ ದಿನಗಳನ್ನು ನೆನಪಿಸಿಕೊಂಡು ತ್ಯಾಗ, ಅಸತ್ಯ, ಸೇವೆ ಬಗ್ಗೆ ಮಾತನಾಡಿ ನಾನ್ಯಾಕೆ ವರದಿಗಾರನಾದೆ ಎಂಬ ವಿಷಯದ ಬಗ್ಗೆ ಭಾರತ ವೈಭವ ಪತ್ರಿಕೆಯ ವರದಿಗಾರರಿಗೆ ತಮ್ಮ 25 ವರ್ಷದ ಸಿಹಿ ಕಹಿ ಅನುಭವವನ್ನ ಎಲ್ಲರ ಹೊಂದಿಗೆ ಹಂಚಿಕೊಂಡ್ರು. ಆದ್ರೆ ಏನು ಒಂದು ದಿಟ್ಟ ನಿರ್ಧಾರ ತಗೋತಿಲ್ಲ ಅದನ್ನ ಮಾಡೇ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡಾಕ ಎಲ್ಲರೂ ವಿಟಮಿನ್ ಎಂಬತ್ತಾರೋ, ಆದ್ರೆ ಪ್ರಶಾಂತ್ ರಾವ್ ವಿಚಾರ ಮಾಡೋದು ವಿಟಮಿನ್ ಮಾಡಿ ನಿಮಗೆ ಸೆಟಪ್ ಆಗ್ತಿಲ್ಲೋ ಆಟೋಮೆಟಿಕ್ ಮನಿ ಬಂದ ಬರ್ತದೆ. ಆದ್ರೆ ಎರಡು ವೇದ ಅದಾವ. ಏನಪ್ಪಾ ವಿಟಮಿನ್ ಎಂ ಅಂದ್ರೆ ಎಲ್ಲರೂ 90% ಮನಿ ಕಡೆಗೆ ವಿಚಾರ ಮಾಡ್ತಾರೆ. ಮನಿ ಅಂದ್ರೆ ಹಣ. ಆದ್ರೆ ಇದರೊಳಗ ನಮ್ಮ ಲೈನ್ದಾಗ ಯಾರು ಬರ್ತೀರಪ್ಪ ಅಂತಂದ್ರೆ ಮೈಂಡ್ ಬಗ್ಗೆ ಸೆಟಪ್ ಮಾಡ್ಕೋಬೇಕು. ಒಂದು ಮನಿ, ಒಂದು ಮೈಂಡ್. ಯಾಕಂದ್ರೆ ಟೈಮ್ ಬಹಳ ಕಡಿಮೆ ಅದ. ಯಾಕಂದ್ರೆ ನಾವು ಒಂದ್ 25 ವರ್ಷದ ಅನುಭವ ಒಟ್ಟ 4-5 ತಾಸು ತಗೋಬೇಕಾಗಿದೆ. ಯಾಕಂದ್ರೆ ನಿಮ್ ಮುಖದ ಮ್ಯಾಗ ಏನ್ ಕಾಣಕತ್ತದ ಸುಖ ಇದ ನಿಮ್ಮದ ಸಂಪತ್ತು. ಯಾಕಂದ್ರ ತುಮಕೂರಿಂದ ಬಂದಿರಿ, ಚಿಕ್ಕಮಂಗ್ಳೂರಿಂದ ಬಂದಿರಿ, ಬೆಂಗಳೂರಿಂದ ಬಂದಿರಿ, ಈ ಕಡೆ ಗುಲ್ಬರ್ಗಾದಿಂದ ಬಂದಿರಿ, ಈ ಕಡೆ ಸಾಂಗ್ಲಿಂದ ಬಂದಿರಿ, ಗೋವಾದಿಂದ ಬಂದಿರಿ. ಯಾಕಂದ್ರ ಕಾರ್ಯಕ್ರಮ ಮಾಡೋದು ಬಹಳ ಈಜಿ ಐತಿ. ಆದ್ರೆ ಒಂದು ಅದನ್ನ ರೂಪ್ ರೇಷಾಗಿ ತರೋದ ಬಹಳ ಕಠಿಣ ಐತಿ. ಅದಕ್ಕ ನಾವೆಲ್ಲ ವರದಿಗಾರರು, ಹಿರಿಯ ಪತ್ರಕರ್ತರು, ನಮ್ಮ ಮಿತ್ರರು, ಭಾರತ ಯುವ ಪತ್ರಿಕೆ ತನು ಮನ ಧನ ಸತ್ಯ ತ್ಯಾಗ ಸೇವೆ ಇಂದ ಈ ವರದಿಗಾರ ಇಲ್ಲಿವರೆಗೆ ಮುಟ್ಟಿದ್ವಿಲ್ಲ. ಯಾಕಂದ್ರೆ ನಾವೊಂದು 1999ರಲ್ಲಿ ಒಂದು ದುರ್ಗಾ ದರ್ಶನ ತಿಂಗಳ ಪತ್ರಿಕೆ ಸ್ಟಾರ್ಟ್ ಮಾಡಿದಾಗ ಕೊಲ್ಲಾಪುರದ ಪ್ರಿಂಟ್ ಮಾಡಿ ಕೊಲ್ಲಾಪುರದಿಂದ ವಿರಸ್ತಕ ಟ್ರೈನ್ದಾಗ ಬಂದು ಅಲ್ಲಿಂದ 5 ರೂಪಾಯಿ ಬಸ್ಸಿಗೆ ಟಿಕೆಟ್ ಕೊಟ್ಟು ನಾನು ಅಥಣಿಗೆ ಬಂದು ಒಂದು ವಾರ ಹೋದಾಗೆ ಆ ತಿಂಗಳ ಪತ್ರಿಕೆ ಹಚ್ತಾ ಇದ್ದೆ. ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ. 1,000 ಪೇಪರ್ ಪ್ರಿಂಟಿಂಗ್ ಆ ಟೈಮ್ದಾಗ 445 ರೂಪಾಯಿ ಕೊಟ್ಟು 60,000 ಉತ್ಪನ್ನ ಮಾಡಿದಂತ ದುರ್ಗಾ ದರ್ಶನ ಪತ್ರಿಕೆ ತಿಂಗಳ ತನಕ ಅದೇ ಪೇಪರ್ ಹಚ್ತಾ ಇದ್ದೆ ದುರ್ಗಾ ದರ್ಶನ. ಇದನ್ನೆಲ್ಲ ಹೇಳೋ ಭಾವ ಯಾಕಪ್ಪ ಅಂತಂದ್ರ ನಾವೇನು ದಿಟ್ಟ ನಿರ್ಧಾರ ತಗೊಂಡಿರ್ತೇವಲ್ಲ ಅದೇ ಕಾರಣ. ನಾನು ಅಥಣಿಯಲ್ಲಿದ್ದಾಗ ವಿಕ್ರಮಪುರದಾಗ ಸಣ್ಣ ಮನಿ ಇತ್ತು.
ಆ ಮನೆಯಿಂದ ಈ ಒಂದು ಸಣ್ಣ ಕತ್ತಿ ಅದ, ಇದನ್ನ ಸ್ವಲ್ಪ ಕೇಳ್ರಿ. ನಾ ಮುಂಜಾನೆ 5 ಗಂಟೆಗೆ ಎದ್ದೆ. ಸಾಕಷ್ಟು ನಾಯಿಗಳು ಬಗಳ್ತಾ ಇದ್ದು. ಎದ್ದು ನೋಡಿದಾಗ ಒಂದು ಬುಟ್ಟಿ, ಒಂದು ಕಟ್ಟಿಗೆ ಇದ್ದಕ್ಕೆ ಒಂದು ಹೆಣ್ಮಗಳು ಎಲ್ಲ ಪ್ಲಾಸ್ಟಿಕ್ ಆಗಿದ ಗಾಳಿ ಮಾಡ್ತಿದ್ರು. ಅದನ್ನ ಹಂಗ 4-5 ಗಂಟೆ ಫಾಲೋ ಮಾಡ್ಕೊತ ಹೋದಾಗ ಆ ನಾಯಿಗಳು ಏನಿದ್ವು ಆ ಗಲ್ಲಿ ಒಳಗ ನಾಯಿಗಳು ಆ ಹೆಣ್ಮಕ್ಳಿಗೆ ಬಗಳ್ತಿದ್ರು. ಆಮೇಲೆ ಮುಂದಿನ ಗಲ್ಲಿ ಹೋದ್ಮ್ಯಾಗ ಆ ಗಲ್ಲಿ ನಾಯಿ ಅಲ್ಲೇ ಕೂತು ಮುಂದಿನ ಗಲ್ಲಿ ನಾಯಿ ಬಗಳಕ್ ಚಾಲು ಮಾಡಿದ್ರು. ಮತ್ತ ಹಂಗ ಫಾಲೋ ಮಾಡಿದೆ ನಾ. ಈಗ 3-4 ಗಲ್ಲಿವರೆಗೆ ಯಾವ ಗಲ್ಲಿಗೆ ಹೋಗ್ತಿದ್ದಲ್ಲ ಹೆಣ್ಮಗಳು, ಒಂದು ಬುಟ್ಟಿ, ಒಂದು ಕಟ್ಟಿಗೆ ಏನ್ ಬಿದ್ದ ಪ್ಲಾಸ್ಟಿಕ್ ಬಳಿ ಮಾಡ್ತಿದ್ದಲ್ಲ, ಅದ್ 5-6 ಗಲ್ಲಿಗೆ ಹೋದಾಗ ನಾ ಹಂಗ ಎಲ್ಲಿ ತಕ ಹೋದಿಪ್ಪ ಅಂತಂದ್ರ ಶಾಂತಿನಗರದಿಂದ ಶಂಕರನಗರ ಬಸ್ ಸ್ಟ್ಯಾಂಡ್ ತಕ ಹೋದಿ. ಯಾವ ಗಲ್ಲಿ ಬರ್ತಿದ್ವು ಅಲ್ಲೆಲ್ಲ ನಾಯಿಗಳು ಬಗಳು ಸ್ಟಾಪ್ ಆಗೋ. ಇದ್ರ ಭಾವಾರ್ಥ ಇಷ್ಟ ಹೇಳ್ತೀನಿ ನಿಮಗ. ನಮಗ ಎಲ್ಲೆಲ್ಲಿ ಜನ ಬಗಳ್ತಿರ್ತಾವಲ್ಲ, ನಿಮ್ ಕೆಲ್ಸ ಮಾಡ್ಕೊಳ್ಳಿ, ಮತ್ತೊಂದ್ ಗಲ್ಲಿ ಹೋಗ್ರ ನಾಯಿ ಅಲ್ಲೇ ನಿಂತ. ಯಾಕಂದ್ರೆ ಸಾಕಷ್ಟು ನಮ್ಮ ಪತ್ರಿಕಾ ಮಿತ್ರರು ಸರ್ ನಮ್ಗೆ ಒಟ್ಟ ಕಿಮ್ಮತ್ ಸಿಗೋದ್ರಿ, ನಿಮ್ ಪೇಪರ್ ಇಲ್ಲಿ ಬರಂಗಿಲ್ಲ. ಯಾಕಂದ್ರೆ ಇನ್ನೊಂದ್ 2 ವರ್ಷಲೇ ಈ ಪ್ರಿಂಟಿಂಗ್ ಮೀಡಿಯಾನ ಬಂದ್ ಮಾಡೋದ, ಇಲ್ಲಿ ನಾ ಪ್ರಿಂಟ್ ಮಾಡಿ ಎಲ್ಲಿ ಹಾಳಾಗಿ ನಡೆದದ. ಈಗ ಅಸೆಂಬ್ಲಿ ಒಳಗ ಪೇಪರ್ಲೆಸ್ ಮಾಡೋರ. ಅದಕ್ಕೆ ನಾವೆಲ್ಲ ಸೋಷಿಯಲ್ ಮೀಡಿಯಾದಾಗ, ವೆಬ್ ಮೀಡಿಯಾದಾಗ ಎಲ್ಲ ಎಂಟ್ರಿ ಆಗ್ಬೇಕು ನಾವೆಲ್ಲ. ಯಾಕಂದ್ರ ಇಷ್ಟೆಲ್ಲ ಯಾಕೆ ಇದನ್ನ ಪ್ಲಾನ್ ಮಾಡಿದ್ರೆ ನಾವು ಆಲ್ ಕರ್ನಾಟಕ ಮತ್ತು ಗೋವಾ, ಮಹಾರಾಷ್ಟ್ರ 25 ವರ್ಷ 10 ವರ್ಷ ನಮ್ಗ ಟಚ್ ಇದ್ದವ್ರು ಯಾಕೊಂದ್ ಗೆಟ್ ಟುಗೆದರ್ ಮಾಡಿವಿ. ನನ್ನ ಮಗಳ, ನಮ್ಮ ಮಿಸ್ಸೆಸ್, ನಮ್ಮ DTMS ಟೀಮ್ ಮತ್ತೆ ನಮ್ಮ ಮನ್ಯಾಗ ಯಾವ್ದೇ ಡಿಸಿಷನ್ ತಗೋಬೇಕಾದ್ರೆ ನಾವು ಮನ್ಯಾಗ ಒಂದ್ 4 ಮಕ್ಕಳ ನಾವು ಗಂಡಾಡ್ತಿತ್ತು ವಿಚಾರ ಮಾಡ್ತೀವಿ. DTMS ದಿಶಾ, ತೃಪ್ತಿ, ಮೇಘ, ಸಮದೃಷ್ಟ. ಇದ್ರ ಬಹಳ ಅರ್ಥ ಐತಿ. ನಮಗೆ ದಿಶಾ ಬೇಕು, ಮಾಡಂತ ತೃಪ್ತಿ ಬೇಕು, ಅದು ಬೆಳಿಬೇಕಾದ್ರೆ ಮೇಘ, ಮಳೆನೂ ಬೇಕು, ಎಲ್ಲರನ್ನು ಸಮಾನತೆಯಿಂದ ನೋಡ್ಬೇಕಾದ್ರೆ ನಮಗೆ ಸಮದೃಷ್ಟಿ ಬೇಕು. ಯಾಕಂದ್ರ ಇದೆಲ್ಲ ಗುಣಗಳು ನಮ್ಮ ಮಕ್ಕಳಲ್ಲಿ ನೋಡಿ ಅದ ಸಮಾಜಿಗೆ ಯಾಕೆ ಕೊಡಬಾರ್ದು ನಾವು ಅಂತ ತಿಳಿದ ಇಲ್ಲಿ ಗೆಟ್ ಟುಗೆದರ್ ಕಾರ್ಯಕ್ರಮ ಇಟ್ಟೇವು ನಾವು ತಲೆಗಿಟ್ಟು. ಸಾಕಷ್ಟು ಪ್ರಯತ್ನ 8-10 ದಿವಸ ಆಗ್ಯದ. ಮತ್ತೊಂದ ಹೇಳ್ಬೇಕಂದ್ರ ನಿಮಗ ಇವು ಸಣ್ಣ ಸಣ್ಣ ಕಥೆ ಅಲ್ಲ, ಇವು ಕಥೆ ನಿಮಗ ಜೀವನ ಚೇಂಜ್ ಮಾಡ್ತಾವ. ಯಾಕಂದ್ರೆ ಪ್ರೀತಿಯಿಂದ ಒಬ್ಬ ಕತ್ತಿ ಸಾಕಿದ್ದ. ಆ ಕತ್ತಿ ನೀರಿಗೆ ಹೋದ, ಹೊಳಿ ನೀರಿಗೆ. ಆ ಹೊಳಿ ನೀರಾಗ ಮೊಸಳೆ ಆ ಕತ್ತಿನ ಕಾಲ್ ತಿಂದು ಬಿಟ್ಟು ಆಯ್ತು. ಮತ್ತೊಂದು ಮೊಸಳೆ ಬಂದ ಪೂರ್ಣ ಕತ್ತಿನ ತಿಂದು ಬಿಟ್ಟು. ಇವು ಬಹಳ ಸಿಟ್ಟ ಬಂತು. ಇವ್ ನಾ ಸಾಕಿದ ಕಾಣಿ ಅಟ್ಟ ಪ್ರೀತಿ ಮಾಡಿದ ಕತ್ತಿನ್ಯಾಗ ಇವನು ಹೊಳ್ಯಾಗ ಜಿಗದ. ಮತ್ತೊಂದ ಮೊಸಳಿ ಬಂದ 2 ಕಾಲ್ ತಿಂದು ಇವ ಲಂಗಡ ಆದ, ಭಿಕ್ಷುಕನಾಗಿ ಊರಾಗ ಕೂತು ಬಿಟ್ಟ. ಅದಕ್ಕ ನಮ್ಮಂಗ ಬಾಪ್ ಇದ್ದ, ಮಗ ಹೊಟ್ಟಿದ್ರು, ಅವಾಗ ಭಿಕ್ಷುಕಿದ್ದ. ಅವಾಗ ಮಗ ಕೇಳ್ತಾನ, ಅಪ್ಪ ಇವನು ಕಾರ್ಯ ಕೇಳ್ತಾನ. ಅದೆಲ್ಲ ಹೇಳೋ ವಿಷಯ ಅಲ್ಲ. ಯಾಕಂದ್ರ ಆ ವ್ಯಕ್ತಿ ಏನ್ ಮಾಡಿದ್ ಗೊತ್ತೈತಾನ, ತನ್ನ ಪ್ರೀತಿಯಿಂದ ಹತ್ತಿಯನ್ನು ಸಾಕಿದ್ರ ಅದನ್ನ ಉಳ್ಸಾಕ್ ಹೋಗಿ ಅವನು ಕಾಲು ಬಿದ್ದು. ಈ ನಿಸರ್ಗ ಏನೈತಿಲ್ಲ ತಾನ ನಡೀತಿರ್ತೈತಿ. ನೀವ್ ಯಾರನ್ನು ಚೇಂಜ್ ಮಾಡಕ್ ಹೋಗ್ಬೇಡಿ. ಮತ್ತೊಬ್ಬರನ್ನ ಚೇಂಜ್ ಮಾಡಕ್ ಹೋಗ್ಬೇಕಾದ್ರೆ ಸ್ವಂತ ನೀವೇ ಚೇಂಜ್ ಆಗ್ಬೇಕಾಗ್ತದೆ. ನಮ್ಮ ಧರ್ಮ ಜಜ್ಮೆಂಟ್ ಕೊಡೋದಲ್ಲ. ನಮ್ಮ ಧರ್ಮ ಏನ್ ನಡೆದ ಸಮಾಜ ತೋರಿಸಿಬಿಡುತ್ತೆ. ಅದ ನಮ್ಮ ಭಾರತ BV ನ್ಯೂಸ್ದಾಗ ಒಬ್ಬರು ಪತ್ರಕಾರದವರು ಅವನ ಸುದ್ದಿ ಬರೀ, ಅವನ ಸ್ಟ್ರೈಕ್ ಮಾಡೋದು, ಅವರ ಆಫೀಸ್ಗೆ ಹೋಗೋದು, ಅದರ ಸಮಸ್ಯೆಯನ್ನ ಸಾಲ್ವ್ ಮಾಡೋದು. ಅದಕ್ಕೆ ಅವ್ರಿಗೆ ಹೋರಾಟಗಾರ ಅಂತ. ಯು ಆರ್ ನಾಟ್ ಎ ಫೈಟರ್, ಯು ಆರ್ ಎ ರಿಪೋರ್ಟರ್. ಅದಕ್ಕೆ ಏನಾಗ್ತದ, ನಾವೆಲ್ಲಾ ಕಡೆ ದಿಕ್ಕನ್ನು ನೋಡ್ಕೋತಿರ್ಬೇಕು. ನ್ಯೂಸ್ ಅನ್ನು ಶಬ್ದ ಹೆಂಗ್ ತಯಾರಾಗಿದೆ ಗೊತ್ತು? ಎಲ್ಲಾ ದಿಕ್ಕದಿಂದ ನಿಮ್ ಕಡೆ ಕಂಡಿರ್ಬೇಕು. ಈ ಆ ಕಡೆ ಸುದ್ದಿ ನನಗೆ ಗೊತ್ತಿಲ್ಲ, ಏರಿಯಾ ನಂದಿಲ್ಲ, ಈ ಏರಿಯಾ ನಂದಿಲ್ಲ,
ಹಂಗ ಇದು RNI ಪೇಪರ್, ಈಗ ನೀವು ಕಾಶ್ಮೀರದಾಗ ನಡೆದ ಸುದ್ದಿ ನಿಮ್ ಪೇಪರ್ದಾಗ ಹಾಕ್ತೀರಿ, ಕನ್ಯಾಕುಮಾರಿ ನಡೆದ ಸುದ್ದಿ ನೀವು ಅದ್ರಾಗ ಹಾಕ್ತೀರಿ, ಈ ಕಡೆ ಗೋವಾದ ನಡೆದ ನಿಮ್ ಸುದ್ದಿ ಹಾಕ್ತೀರಿ, ಕಲ್ಕತ್ತಾಗ ನಡೆದ ನ್ಯೂಸ್ ಅಂದ್ರ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಈ 4 ದಿಕ್ಕದಿಂದ ಕೂಡಿದು ಸುದ್ದಿ ನ್ಯೂಸ್ ಆಗ್ತದೆ. ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾದಾಗ ಎಷ್ಟು ಫಾಸ್ಟ್ ಇರ್ತೀರಿ ಅಷ್ಟು ಬೆಳಿತೀರಿ, ಮತ್ತೊಬ್ಬರನ್ನ ಬೆಳೆಸಾಕ್ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಅತನ್ಯಾಗ ವಾರ ಪತ್ರಿಕೆ ತಿಂಗಳ ಪತ್ರಿಕೆ ಇದ್ದಾಗ ವಸಂತರಾವ್ ಗುಂಡಾಡ್ತಿದ್ರು, ನಾ ದುರ್ಗಾದೇಶನ್ ಪೇಪರ್ 4 ಪುಟ ಪೇಪರ್ ಅವ್ರು ಕೈಯಾಗ ಕೊಟ್ಟು ನನಗೆ ಅರ್ಧ ತಾಸು ನಿಲ್ಲಿಸಿರೋ ಹೇಳು ಭಾವ ಅಂದ್ರೆ ಯಾಕೆ ಇವೆಲ್ಲ ಟ್ರೈನಿಂಗ್ ನಿಮ್ಮಲ್ಲಿ ಆಗ್ಬೇಕಂತ. ಯಾಕಂದ್ರೆ ನಾ ಹೆಚ್ಚು ಪ್ರಾಕ್ಟಿಕ್ ಕಡೆ ಲಕ್ಷ ಕೊಡ್ತೀನಿ. ಯಾವ ಹೆಚ್ಚು ಪುಸ್ತಕ ಓದಂಗಿಲ್ಲ, ಅದ್ರ ಪ್ರಾಕ್ಟಿಕಲ್ ಮ್ಯಾಗ ಹೆಚ್ಚಿದ್ರು. ಅರ್ಧ ತಾಸು ನಿಲ್ಲಿಸಿರೋ ನಾನು ಪೇಪರ್ ಎಲ್ಲ ಓದಿ ಮುಗಿಸಿರೋ. ಆಮೇಲೆ ನನಗೆ ₹1 ಕೊಡ್ರಿ, ಅವಾಗ ಇಟ್ಟಿದ್ದೇನ 50 ಪೈಸೆ ಭಕ್ತಿಗಾಗಿ 50 ಪೈಸೆ ಸೇವೆಗಾಗಿ. ತಮ್ಮ ಇದ್ರಾಗ ಏನೈತೆ ಅಂದ್ರ ಅವ್ರು ಒಂದ ಮಾತು ಹೇಳಿದೇನ, ನನ್ನ ಅರ್ಧ ತಾಸು ಇಲ್ಲಿ ನಿಲ್ಸಿರ್ಲ ಅದ ಅದ್ರಾಗ ಐತೆ ಅಂತ ಹೇಳಿ. ನನ್ನ ಅರ್ಧ ತಾಸು ಏನ್ ನಿಲ್ಸಿರ್ಲೇ ಇಲ್ಲಿ ಅದ. ಆ ವ್ಯಕ್ತಿ 10 ವರ್ಷ ನಮ್ ಪೇಪರ್ ತಿಂಗಳ ₹5,000 ಕೊಡ್ತೀನಿ. ಹಂಗ ನೀವು ವರ್ಷ 4 ಮಂದಿನ ಸ್ಪಾನ್ಸರ್ ನಿಮ್ ಲೆವೆಲ್ ತಯಾರು ಮಾಡಿ. ಯಾಕಂದ್ರೆ ಯಾರು ಕೊಡೋವರ್ರಿ, ಕೊಡೋ ದೇವ್ರದ ನೀವೇಕ ವಿಚಾರ ಮಾಡಕತ್ತೀವಿ. ನಾವೆಲ್ಲ ಮನುಷ್ಯತ್ವ, ನಾವೆಲ್ಲ ಯಾರಿಗಾರಿ ದುಡ್ಡು ಕೊಟ್ಟಿವ್ಲು ಬಹಳ ದೊಡ್ಡ ದಾನಿ ಐತಿವಿ. ಮನುಷ್ಯತ್ವ ಒಳಗೆ ಯಾರೋ ದಾನಿಗಳಲ್ಲ, ನಾವೆಲ್ಲ ಜ್ಞಾನ ಕೊಡೋರು ಎಲ್ಲೇ ಕಲ್ತದ, ದಾನ ಕೊಡೋ ಪರಮಾತ್ಮ ಒಬ್ಬ. ಇದನ್ನ ನಾವು ತಿಳ್ಕೊಬೇಕು. ನಾವ್ ಯಾರಿಗಾರಿ ಸ್ವಲ್ಪ ಹೆಲ್ಪ್ ಮಾಡಿದಿಲ್ಲೋ ಏನ ಬಹಳ ಹೆಲ್ಪ್ ಮಾಡಿ. ಅದಕ್ಕ ನೀವೆಲ್ಲ ಡೌನ್ ಟು ಅರ್ತ್. ಯಾರೇ ಆಫೀಸ್ ಬರ್ತಾರೋ ನಾವೊಂದು ಇದು ಹಂಚೇನೆ ಮನೆ ಬಗ್ಗೆ ಬರೋದು, ಇದೇನ್ರಿ ಸರ್ ಭಾರಿ ಬರ್ದಿರ್ತ, ಅದ್ರ ಅರ್ಥ ಯಾರಿಗ್ ತಿಳಿಯಂಗ. ಮ್ಯಾಗಿನ್ ರೋಪ್ ಹೇಗಿದ್ದಾನೆ, ನಮ್ ಲಾಕರ್ ಇರ್ತದ್ಲ, ಟೈಮು ಇವೆಲ್ಲ ಅದಾವ ನಮ್ ಮನ್ಯಾಗ ಅದಾವಲ್ಲ. ಲಾಕರ್ ಎದಕ್ ಇರ್ತೈತಿ, ಸೇವಿಂಗ್ ಮಾಡಕ್ ಇರ್ತೈತಿ. ಮನ್ಯಾಗ ಫ್ಯಾನ್ ಎದಕ್ ಇರ್ತೈತಿ, ನಮ್ಮನ್ ಕೂಲ್ ಮಾಡಕ್ ಇರ್ತೈತಿ. ಫ್ಲೋರ್ ಎದಕ್ ಇರ್ತೈತಿ ಕೆಳಗ, ನಮ್ಮನ್ ಡೌನ್ ಟು ಅರ್ತ್ ತೋರಿಸ್ತಿರ್ತೈತಿ. ಇವೆಲ್ಲ ನಿಮ್ಮಲ್ಲಿ ಗುಣ ಬರಲಿ, ಬಹಳ ಹೇಳೋದ್ರಾಗ ಏನಿಲ್ಲ. ಈ ಸಂದರ್ಭದಲ್ಲಿ ಆರ್.ಬಿ. ತಿಮ್ಮಾಪುರ್ ಅಬಕಾರಿ ಸಚಿವರು ಬೆಂಗಳೂರು ಇವರು ಮಾತನಾಡಿ, ಮಾಧ್ಯಮ ಸಮಾಜದಲ್ಲಿ ಎಷ್ಟು ಮುಖ್ಯವಾಗಿದೆ ಎಂದು ಎಳೆಯಾಗಿ ಸಭೆಯನ್ನ ಉದ್ದೇಶಿಸಿ ತಿಳಿ ಹೇಳಿದರು. ಈಗಿನ ಪೈಪೋಟಿ ಟಿವಿ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಿಂಟ್ ಮೀಡಿಯಾ ನಡೆಸುವುದು ಸುಲಭವಿಲ್ಲ. ಆದರೂ ಪ್ರಶಾಂತ್ ರಾವ್ ಈ ಪ್ರಿಂಟ್ ಮೀಡಿಯಾದಲ್ಲಿ 25 ವರ್ಷ ತನ್ನ ಸೇವೆಯನ್ನ ಭಾರತ ವೈಭವ ಪತ್ರಿಕೆಯಲ್ಲಿ ತೆಗೆದು ಯಶಸ್ವಿಯಾಗಿದ್ದಾನೆ. ಅವನಿಗೆ ನನ್ನದೊಂದು ಸಲಾಂ. 25 ವರ್ಷ ಪತ್ರಿಕೆ ನಡೆಸುವುದು ಇಟ್ಸ್ ನಾಟ್ ಅ ಜೋಕ್ ಎಂದು ಹೇಳಿದರು. ವೈಭವ ದಿನಪತ್ರಿಕೆಯ ವಾರ್ಷಿಕೋತ್ಸವದ ಈ ಸಮಾರಂಭ ಭಾರತ ವೈಭವದ ಜೊತೆಗೆ BV5 ನಿಂತ 5ನೇ ವರ್ಷದ ಆಚರಣೆ ಈ ಸಮಾರಂಭದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಯಾವಾಗಲೂ ಜನಪರ ಯೋಚನೆ ಇಟ್ಕೊಂಡಂಥ ಪ್ರಶಾಂತ್ ಅವರೇ, ಸಹೋದರಿ ಯಾವಾಗಲೂ ಅವನ ಜೊತೆಗೆ ಹಗಲನ್ನು ಕೊಟ್ಟಂಥ ಆಶಾ ಐಹೊಳೆಯವರೇ, ಅವರ ಮಾತೋಶ್ರೀಯವರು, ವೇದಿಕೆ ಮೇಲೆ ಅವರ ಸಹೋದರರು ಹಿರೇಮಠವರು, ಮಂಜುನಾಥ್ ಅವರೇ, ಅವ್ರ ಕೆಲವರಿಗೆಲ್ಲ ವಿಶೇಷಕೊಂಡ್ರೆ ಎಲ್ಲರಿಗೆ ವಿಶೇಷವಾದ ಅಭಿನಂದನೆ ಹೇಳ್ತೇನೆ. ಒಂದು ಪತ್ರಿಕೆ 25 ವರ್ಷ ನಡೆಸ್ಕೊಂಡು ಹೋಗೋದೊಂದು ಸಾಧ್ಯವಾದಂಥ ಮಾತು. ಅದಕ್ಕೆ ಪ್ರಶಾಂತ್ ಅವರು ನಾನು ಕೇಳಿದೆ, ಇಲ್ಲಪ್ಪ ಈ ಪತ್ರಿಕೆ ಹೆಂಗೆ ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ. ಅದಾದ ಕೆಲವೇ ದಿವಸದೊಳಗೆ 25ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಬನ್ನಿ ಸರ್ ಅಂದಾಗ ಇನ್ನೂ ಮುಜುಗರ ಆಯಿತು. ಪ್ರಶಾಂತ್ ನಿನ್ನ ಹಣ ಎಷ್ಟಾಯ್ತೀವೋ, ಇದಕ್ಕೆ ಏನು ಮಾಡಿದೀವೋ ಏನೋ ಗೊತ್ತಿಲ್ಲ, 25ನೇ ವಾರ್ಷಿಕೋತ್ಸವ ಆಚರಣೆ ಮಾಡೋಕೆ ನಮ್ಮನ್ನೆಲ್ಲ ಕರೆದಿಲ್ಲ, ನಿಮ್ಗೆ ಅಭಿನಂದನೆ ಅಂತ ಹೇಳಿ. ಇಲ್ಲ ಪತ್ರಿಕೆ ಹೇಗಿರ್ಬೇಕು,
ಪತ್ರಿಕೆ 25 ವರ್ಷ ನಡೀತೈತೆ ಅಂದ್ರೆ ಎಲ್ಲೋ ಕೆಲವು ಕಡೆ ಕ್ವಾಲಿಟಿಗಳನ್ನು ಇವ್ರು ಮೇಂಟೈನ್ ಮಾಡಿರಬೇಕು ಅಂತಕ್ಕಂಥ ಭಾವನೆ ನಂದು. ಮೌಲ್ಯಯುತವಾಗಿರಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಮೌಲ್ಯವನ್ನು ಕಳ್ಕೊಳ್ತಕ್ಕಂಥ ಓದ್ತಾ ಇರ್ತಕ್ಕಂಥ ನೋಡಿದಾಗ ಏನಪ್ಪ ಎಲ್ಲ ಮೌಲ್ಯ ಹೋಗ್ಬಿಟ್ಟಿದೆಯಲ್ಲ ಅಂತ. ಗೆಳೆಯರು ಹೇಳ್ತಿದ್ರು ನಮ್ಮ ವಾರ ಪತ್ರಿಕೆ, ಗ್ರಾಮಾಂತರ ಪತ್ರಿಕೆ ಇಷ್ಟಿನ್ನೂ ಪಾಠ. ಇವೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳ ಕೈ ಸೇರಿಬಿಟ್ಟಿದೆ. ಆ ಕಂಪ್ನಿಗಳು ಇದನ್ನ ಎದಕ್ಕೆ ನಡ್ಸಕತ್ತಾರೆ ಅಂದ್ರೆ ಲಾಭಕ್ಕಾಗಿ ನಡೆಸ, ಸೇವಾ ಮನೋಭಾವನೆಯಲ್ಲಿ ಇಲ್ಲ. ಇದು ಪತ್ರಿಕೆಗಳು ಹೆಚ್ಚಿನ ಪರ್ಸೆಂಟ್ ಕಮರ್ಷಿಯಲ್ ಆಗಿಬಿಟ್ಟಿದೆ. ಯಾವ ಪತ್ರಿಕೆ ನಾವು ನೋಡ್ತಿದ್ದೀವಲ್ಲ, ಒಂದು ಪತ್ರಿಕೆ ಉದಾಹರಣೆ ಕೊಡ್ತಿದ್ದೀನಿ ನಾನು. ಒಮ್ಮೊಮ್ಮೆ ಮನುಷ್ಯನ ಯಾವ ರೀತಿ ಮೇಲಕ್ಕೂ ಎತ್ತಬಹುದು, ಕೆಳಕ್ಕೂ ತಳ್ಳಬಹುದು. ಆ ಕರೋನಾ ಟೈಮ್ದಲ್ಲಿ ಡಾಕ್ಟರ್ ಸಾಹೇಬ್ ಹೇಳಿದ್ರು ಆರೋಗ್ಯದ ಬಗ್ಗೆ. ನಮ್ಮ ಚಾನಲ್ ಅವ್ರು ಹಾಕ್ತಿದ್ರು, ಮೋದಿಯವರು ಬಂದ್ಬಿಟ್ರು, ಸಂಜೀವಿನಿ ತಂದುಬಿಟ್ರು, ವಿಶ್ವ ಕಳೆದ್ಬಿತ್ತು ನಮ್ಮ ಮ್ಯಾಲೆ. ಇಂಥ ಮಾಧ್ಯಮದಲ್ಲಿ ಬಂದ್ರೆ ನಾವು ಏನು ಹೇಳ್ಬೇಕು? ಎಲ್ಲಿ ಹೋತಪ್ಪ ಕರೋನಾ ತುಡ್ಕಾಡಕೈತಿ. ನಾವು ರಾಷ್ಟ್ರದಾಗೆಲ್ಲ ಜನ ಏನನ್ನತ್ತಿದ್ದರು, ಏನಪ್ಪ ಈ ಮಹಾಮಾರಿ ಏನ್ ಮಾಡ್ಬೇಕು ಅಂತಕ್ಕಂಥ ಯೋಚನೆ ಇದ್ರೆ ಇಂಥ ನ್ಯೂಸ್ಗಳು ನೋಡಕೈತಿ. ನಮ್ಗೆ ಏನು ಅನ್ಸುತ್ತೆ? ವಿಶ್ವದಲ್ಲಿ ನಮ್ಮ ಈ ಮಾಧ್ಯಮ ಬಗ್ಗೆ ಜನ ಏನಂದ ಒಬ್ಬರು ಮುಗಿಸ್ಬೇಕಲ್ಲ. ನಾನು ಉದಾಹರಣೆ, ಅವ್ರು 89 MLA ಆಗಿಲ್ಲ. ಬಂಗಾರಪ್ಪ ಹಾಗೂ ಅವ್ರು ಮುಖ್ಯಮಂತ್ರಿ ಆಗ ಓಡಾಡ್ತಿತ್ತು. ಬಂಗಾರಪ್ಪನ ಸಲ ನಾವು ಓಡಾಡಿದ್ದೀವಿ. ಫ್ರಂಟ್ ಪೇಜಿಗೆ ಒಂದು 10 ನಿಮಿಷ ಆದ ನಂತರ ಬಂಗಾರಪ್ಪ ನನಗೇನೋ ಮಾಡ್ಬೇಕಂತ ವಿಚಾರ ಇಟ್ಕೊಂಡಿದ್ದೆ. ಫ್ರಂಟ್ ಪೇಜಿಗೆ ಏನು ಹಾಕಿದ್ರು ಅಂದ್ರೆ, ತಿಮ್ಮಪ್ಪನ ಬೆಂಬಲ KH ರಂಗನಾಥಗೆ ಅಂತ ಹಾಕಿ. KH ರಂಗನಾಥ ನನ್ನ ಗುರು ಹೌದು. ನಾ KH ರಂಗನಾಥ ಬೆಂಬಲ ಕೊಟ್ಟಿಲ್ಲ ಅಂತ ಹೇಳಿಲ್ಲ. ಬಂಗಾರಪ್ಪುರಿಗೆ ನಾನು ಒಳಗೆ ಕರೀಲಿಲ್ಲ. 2 ವರ್ಷ ಬಂಗಾರಪ್ಪುರಿಗೆ ನನಗೆ ಟಗ್ಗಪ್ಪ ಸ್ಟಾರ್ಟ್ ಆಯ್ತು. ಇನ್ನು ಹುಡುಗ ನಮ್ಮ ಮದುವೆನೂ ಆಗಿರಲಿಲ್ಲ. ಅವಾಗ ನಾನು ಅವ್ರ ಕರೆಯೋದು, ನಾನು ಅವ್ರದ್ದು ಎದಕ್ಕಂದ್ರೆ ಅವ್ರದ್ದೊಂದೇ ಒಂದು ಸ್ಟೇಟ್ಮೆಂಟ್ಗೆ ಇಡೀ ನನ್ನ ರಾಜಕೀಯ ಬದುಕೇ ಬದಲಾವಣೆ ಆಗೋಯ್ತು. ನಾನು 94ರಲ್ಲಿ ಬೀಳ್ಬೇಕಾದಂಥ ಪರಿಸ್ಥಿತಿ. ಒಂದು ಪತ್ರಿಕೆ ಏನನ್ನು ಮಾಡಬಹುದು, ಏನನ್ನು ಮಾಡಬಹುದು. ನೀವು ಕೆಟ್ಟದನ್ನು ಮಾಡಬೇಕಾದ್ರೆ ಇದು ಸಾಧ್ಯ ಇದೆ, ಒಳ್ಳೇದು ಮಾಡಬೇಕಾದ್ರೆ ನಿಮ್ದು ಹಲವಾರು ವಿಚಾರಗಳಿದೆ. ನೀವು ಸುಮ್ಮನೆ ವರದಿಗಾರು ಅಂತ ಆದ್ರೆ ಏನಾಗುತ್ತೆ? ನೀವು ಡಾಕ್ಟರ್ ಆಗ್ಬೇಕಾಗ್ತೈತೆ, ಇಂಜಿನಿಯರ್ ಆಗ್ಬೇಕಾಗ್ತದೆ, ಸಾಮಾಜಿಕ ಒಳ್ಳೆಯದನ್ನ ರೈತ ಆಗ್ಬೇಕಾಗ್ತದೆ. ಸುಮ್ಮನೆ ಯಾವುದೋ ಒಂದು ವರದಿ ಮಾಡಿಬಿಟ್ರೆ ಮೌಲ್ಯವನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಮೌಲ್ಯಯುತ ಪತ್ರಿಕೆಗಳಿರ್ತಾವೆ. ನೀವು ಪತ್ರಿಕೆ ಅವಾಗ ನಾವು ನೋಡ್ತಿದ್ವಿ, ವರದಿಗಾರ ಯಾರ ರಾಜಕಾರಣಿ ಮನೆಗೆ ಬಂದು ಹೋದಂದ್ರೆ ಏನೋ ಒಳ್ಳೆ ವಿಚಾರಗಳು ಹೇಳಿದ್ದಾರೆ ಅಂಥೇಳಿ ವಾತಾವರಣ ಇತ್ತು. ಡಾಕ್ಟರ್ ವರದಿಗಾರ ಬಂದ್ರು ಏನಂದ್ರೆ ಜನ ಬೇರೆ ತಿಳ್ಕೊತಾರೆ. ಎಷ್ಟೊಂದು ಕಲುಷಿತ ಆಗ್ತಾ ಇದೆ. ನಾಟ್ ಓನ್ಲಿ ನಾನು ಪತ್ರಿಕೆ ಮಾಧ್ಯಮದ ಮಾತ್ರ ಹೇಳ್ತದೆ. ಇದು ಧನಾತ್ಮಕ ಚಿಂತನೆಯ ಜೊತೆಗೆ ಪತ್ರಿಕೆ ಎತ್ತರ ಸ್ಥಾನಕ್ಕೆ ಬೆಳಲಿಕ್ಕೆ ಸಾಧ್ಯ ಇದೆ ಹಾಗೆ ಅಂತಕ್ಕಂಥದ್ದನ್ನು ಹೇಳಿ ಈ ಮಾಧ್ಯಮ ಹುಟ್ಟುಕೊಂಡದ್ದು ಬಹಳ ವರ್ಷ ಆಯ್ತು. ಬರೀ ರೈಟಿಂಗ್ದಾಗ ಒಂದಿದ್ರಾಗ ಕಳಿಸ್ತಾ ಈ ಹಂತ ನಮ್ಮಲ್ಲಿ ಬಹುಶಃ ಮಾಧ್ಯಮ ಮಂಗಳೂರಲ್ಲೇ ಪೇಪರ್ ಫಸ್ಟ್ ಪ್ರಾರಂಭ ಆದ. ಮಂಗಳೂರು ವಾರ್ತೆ 43ರಲ್ಲಿ. ಇವು ರಾಜ್ಯ ಮಟ್ಟದ ಹೇಳ್ತೀರಿ, ರಾಷ್ಟ್ರ ಮಟ್ಟದ ಹೇಳ್ತೀರಿ, ಹಾಗೂ ಗ್ರಾಮೀಣ ಬದುಕಿದೆ. ನಾವು ಗ್ರಾಮೀಣ ಬದುಕಿನಲ್ಲಿ ಏನಾದರೂ ಬದಲಾವಣೆ ನಾವು ನೋಡ್ತೀವಿ ಅಂತೇಳಿ ಆಗ್ತದೆ. ಗ್ರಾಮೀಣದಲ್ಲಿ ಗಂಡ ಹೆಂಡತಿಯನ್ನು ಕೊಂದ, ತಂದೆ ಮಗನ
ಶ್ರೀಮತಿ ಆಶಾ ಪ್ರಶಾಂತರಾವ್ ಐಹೊಳೆ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬೆಳಗಾವಿ ಮಾತನಾಡಿ, ಭಾರತ ವೈಭವ ಲೋಕಲ್ ಪತ್ರಿಕೆ ಇದ್ದು ಇದನ್ನು ರಾಷ್ಟ್ರಮಟ್ಟಕ್ಕೆ ಒಯ್ಯಬೇಕು ಎಂದು ಎಲ್ಲಾ ವರದಿಗಾರರಿಗೆ ವಿನಂತಿಸಿದರು. ಬಟ್ ನಮ್ಮ ಕಡೆ ಅದು ಚಾಲನೆ ಇದೆ, ಶಕ್ತಿ ಇದೆ. ನಾವು ಯಾರಿಗೆ ಅಂಜೋದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಭಾರತ ವೈಭವ ಯಾವುದೋ ಒಂದು ಕಮಿಟಿ ಮತ್ತು ಯಾವ್ದು ಸಂರಚನೆಯಿಂದ ಬಂದಿಲ್ಲ. ಭಾರತ ವೈಭವ ಏಕಾಂಗವಾಗಿ ಒನ್ ಮ್ಯಾನ್ ಶೋ ಅಂತ ನಾ ಹೇಳಕ್ ಬಯಸ್ತಾ ಇದೀನಿ. ಎಲ್ಲ ಫ್ಯಾಮಿಲಿದ ಭಾರತ ವೈಭವ ಪತ್ರಿಕೆ ಇದೆ ಅಂತ ಅಂದ್ರೆ ಒಂದು ಲೋಕಲ್ ಮನುಷ್ಯ ಮತ್ತೆ ಲೋಕಲ್ ಜರ್ನಲಿಸ್ಟ್ ನಮ್ಮ ಎಷ್ಟು ಇದ್ದಾರೆ ಪತ್ರಕರ್ತ ಬಂದು ಮತ್ತು ಅವ್ರ ಫ್ಯಾಮಿಲಿ ಅವ್ರ ಕಾಂಟ್ರಿಬ್ಯೂಷನ್ ಇಂದ ಈಗ ನಾವಿಲ್ಲಿ ಮಾತಾಡ್ಲಿಕ್ಕೆ ಸಜ್ಜಾಗಿದ್ದೀವಿ ಅಂತ ನಾ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಪತ್ರಕರ್ತರ ಅಂದ್ರೆ ಇಲ್ಲಿ ಅಣ್ಣವ್ರ ಇದೆ, ಕರ್ನಾಟಕದ ಗಣ ಸರ್ಕಾರ ಇಲ್ಲಿ ಇದೆ. ಪ್ರತಿಯೊಂದು ಪತ್ರಕರ್ತ ಅಂದ್ರೆ ಒಂದೊಂದು ತಾಲೂಕಿಗೆ ಒಂದೊಂದು ಪತ್ರಕರ್ತ ಅಂದ್ರೆ ಒಂದು MLA, ಇಲ್ಲೇ ಒಂದು ಕಾನ್ಸ್ಟಿಟ್ಯೂನ್ಸಿ ಈಗ ಬೃಹತ್ ಪ್ರಮಾಣದಲ್ಲಿ ಅಧಿವೇಶನ ಇದೆ ಅಂತ ನಾ ಹೇಳಕ್ ಬಯಸ್ತಾ ಇದ್ದೀನಿ. ಪ್ರತಿಯೊಬ್ಬರದ ಈಗ ಸನ್ಮಾನದ ಕಾರ್ಯಕ್ರಮ, ಪ್ರತಿಯೊಬ್ಬರದ ಫ್ಯಾಮಿಲಿದ ವಿಷಯ. ಯಾಕಂದ್ರೆ ಈ ಪ್ರತಿಯೊಂದು ಸಮಯ ಅವ್ರ ಸಮಾಜಗೋಸ್ಕರ ಒಂದು ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸಮಾಜಗೋಸ್ಕರ, ಸಂಸ್ಕೃತಿಗೋಸ್ಕರ, ಸಮಯಗೋಸ್ಕರ ಮುಂದಾಳತ್ವ ತಗೊಂಡು ಪ್ರತಿಯೊಬ್ಬರ ಸವಾಲಿಗೆ ಆನ್ಸರ್ ಹುಡುಕುವಂತ ಕೆಲಸ ಮಾಡಿದ್ರು ನಮ್ಮ ಪತ್ರಕರ್ತರು. ಅದಕ್ಕಾಗಿ ಕೊನೆಯದಾಗಿ ನಾನು ಇದೇ ಹೇಳಕ್ ಬಯಸ್ತಾ ಇದ್ದೀನಿ, ಎಲ್ಲ ಪತ್ರಕರ್ತರ ಬಂಧು ಭಗಿನಿಯರಿಗೆ ನಾನು ಇದೇ ಹೇಳಕ್ ಬಯಸ್ತಾ ಇದ್ದೀನಿ. ಅಂದ್ರೆ ನಿಮ್ದ ಭವಿಷ್ಯ ಉಜ್ವಲ ಆಗಲಿ. ಮತ್ತೆ ಅಣ್ಣವರದ ಸಪೋರ್ಟ್ ನಮಗೆ ಕಾಯಂ ಬೇಕು. ಮತ್ತೆ ಈಗಾಗಲೇ ನಮ್ಮ ಅಣ್ಣ ಹೇಳಿದ ಪ್ರಕಾರ ಅಲ್ಲೇ ನಮ್ಮ ಪತ್ರಕರ್ತರ ಬೇಡಿಕೆ ಏನಿದೆ, ಅಥವಾ ಪೆನ್ಷನ್ ಬಗ್ಗೆ ಇರ್ಬೋದು, ಮನಿ ಯೋಜನೆ ಬಗ್ಗೆ ಇರ್ಬೋದು, ಮತ್ತೆ ಇದು ಗಾಡಿ ಪಾಸ್ ಇದೆ, 4 ವೀಲರ್ ಪಾಸ್ ಇದೆ, ಇದರ ಬಗ್ಗೆ ಇರ್ಬೋದು, ನಾವು ಖಂಡಿತವಾಗ್ಲೂ ನಮ್ಗೆ ಸಹಾಯ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಮುಂದಿನ ಬರುವ ಸಮಯದಲ್ಲಿ ಖಂಡಿತವಾಗ್ಲೂ BV News 5 ಇದ ನಮ್ಮ ಕರ್ನಾಟಕ ರಾಜ್ಯದ ಅಲ್ಲವೇ ನಮ್ಮ ಭಾರತ ದೇಶದಲ್ಲಿ ನಂಬರ್ 1 ಚಾನೆಲ್ ಆಗತ್ತೆ ಅಂತ ನನಗೆ ಹೆಮ್ಮೆಯ ವಿಷಯ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ. ಮೇಜರ್ ಸಿದ್ದಲಿಂಗ ಹಿರೇಮಠ ಹುಬ್ಬಳ್ಳಿ ಇವರು ಆರ್ಟಿಕಲ್ 19ರ ಫ್ರೀಡಮ್ ಆಫ್ ಸ್ಪೀಚ್ ಸ್ವತಂತ್ರ ಬಗ್ಗೆ ಸಭೆಯಲ್ಲಿದ್ದ ವರದಿಗಾರರಿಗೆ ಮಾಧ್ಯಮ ಎಂದರೆ ಏನು ಎಂಬುದರ ಬಗ್ಗೆ ತಿಳಿಸಿದರು. This is a quote on leadership. Leadership is not about being in charge. It is about taking care of those in your charge. And with that, we are honored to have Major Siddling Hiremat sir, an esteemed IAS officer. He holds distinguished career in both military and civil services. He completed his initial training at the Officers Training Academy in Chennai and served as a platoon commander in Jammu and Kashmir and a company commander in Punjab. Sir has held various significant positions including Assistant Commissioner and Subdivisional Magistrate of Belongal, Commissioner of Hubli-Dharwad Municipal Corporation and Executive Director of the Karnataka Urban Infrastructure Development Finance Corporation. He has played a pivotal role in initiating the Smart City Project, Amrit Project and 24/7 Continuous Water Supply Project. An academic achiever, Sir holds a BA, an MA in Kannada Literature, an LLB, and he cleared the UPSC IAS exams in 2012, securing the 315th rank. Please join me in welcoming Major Siddling. 25 ವರ್ಷ ಕಳೆದ ಯಶಸ್ಸಿನಿಂದ ಕಳೆದ ಭಾರತ ವೈಭವ ದಿನಪತ್ರಿಕೆ ಹಾಗೂ ಅದರ ಹಿಂದಿನ ಅಪಾರ ಶ್ರಮವನ್ನು ಸಂಭ್ರಮಿಸಲು ವೇದಿಕೆ ಮೇಲೆ ಉಪಸ್ಥಿತರಿರುವ ಕರ್ನಾಟಕ ಸರ್ಕಾರದ ಘನ ಸಚಿವರಾದ ಸನ್ಮಾನ್ಯ ತಿಮ್ಮಾಪುರ್ ಸಾಹೇಬ್ರೆ, ಈ ಭಾರತ ವೈಭವ ಪತ್ರಿಕೆ ಹಾಗೂ ಅದರ ಕರ್ತೃತ್ವ ಹಿಂದಿನ ಶಕ್ತಿಯಾಗಿರುವ ಮತ್ತು ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಿರುವ ಶ್ರೀಮತಿ ಆಶಾ ಐಹೊಳೆ ವೈನಿ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದ ಪ್ರಶಾಂತ್ ಮಾತೋಶ್ರೀ ಅವರೇ, ಹಾಗೂ ನನ್ನ ಆತ್ಮೀಯ ಸ್ನೇಹಿತ ಬೈಲೊಂಗಲದ ಅದು ವಿಶೇಷವಾಗಿ ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿರುವ ಅತ್ಯಂತ ಮುಖ್ಯವಾದ 7 ಹಕ್ಕುಗಳಲ್ಲಿ ಅತ್ಯಂತ ಮೊದಲನೇ ಹಕ್ಕು ಅವರು ಕೊಟ್ಟಿರೋದು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ನಮ್ಮ ಅಭಿವ್ಯಕ್ತಿಯನ್ನ ವ್ಯಕ್ತಪಡಿಸುವಂತ ಏನು ಹಕ್ಕಿದೆ ಅದು ನಮ್ಮ ಎಲ್ಲಾ ಹಕ್ಕುಗಳಲ್ಲಿ ಮೊದಲನೇ ಹಕ್ಕು, ಎಲ್ಲಕ್ಕಿಂತ ಮುಖ್ಯವಾದ ಹಕ್ಕು. ಈ ಫ್ರೀಡಮ್ ಅಲ್ಲಿ 6 ಫ್ರೀಡಮ್ಸ್ ಬರ್ತದೆ. ಅದರಲ್ಲಿ ಮೊನ್ನೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಆರ್ಟಿಕಲ್ 19(1)A ಅಲ್ಲಿ ಇದು ದಾಖಲಿದೆ. ಇದರ ಸಲುವಾಗಿ ಬಹಳ ಹೋರಾಟ ಇದೆ.
ನಿಮ್ಗೆಲ್ಲ ಗೊತ್ತಿದೆ, ಈ ಬಹಳ ಸಂಘರ್ಷದ ನಂತರ ಈ ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ. ನಿಮ್ಗೆಲ್ಲ ಗೊತ್ತಿದೆ, ಒಬ್ರು ವೈಸ್ರಾಯ್ ಇದ್ರು ಲಾರ್ಡ್. ಅವತ್ತಿನ ದಿನಕ್ಕೆ ಇವತ್ತಿನ ದಿನಕ್ಕೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಸುಮಾರು 150 ವರ್ಷಗಳಲ್ಲಿ ಯಾವ ಸ್ವಾತಂತ್ರ್ಯ ಇಲ್ಲದ ಒಂದು ಪತ್ರಿಕೋದ್ಯಮದಿಂದ ಸುಮಾರು 1,46,000 ಪತ್ರಿಕೆ ಇರುವಂತಹ ಒಂದು ಸ್ವಾತಂತ್ರ್ಯದ ದಿನವನ್ನು ನಾವು ನೋಡ್ತಾ ಇದ್ದೀವಿ. ಅದು ವಿಶೇಷವಾಗಿ ಯಾವುದೇ ಒಂದು ಪ್ರಜಾಪ್ರಭುತ್ವದಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಈ 3 ಅಂಗಗಳ ಜೊತೆ ಜನರ ಪ್ರಜಾಪ್ರಭುತ್ವ, ಜನರ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡಲು ಅತ್ಯಂತ ಮಹತ್ವದ ಇನ್ನೊಂದು ಅಂಗ ಅಂದ್ರೆ ಅದು ಪತ್ರಿಕೋದ್ಯಮ ಅಂಗ. ಈ ಪತ್ರಿಕೆಗೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ 3ಕ್ಕಿರುವ ಮಹತ್ವ 4th ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರೆ. ಅಂತಂದ್ರೆ ನಾವು ಅನ್ಕೊಳ್ತೀವಿ ನಾವೆಲ್ಲ ಬಹಳ ಸುಶಿಕ್ಷಿತ ಆಗಿದ್ದೀವಿ, ನಾವೆಲ್ಲ ಬಹಳ ಎಜುಕೇಟೆಡ್ ಇದೀವಿ ಅಂತ ಅನ್ಕೊಳ್ತೀವಿ. ಆದ್ರೆ ಕೇವಲ ಓದುವುದರಿಂದ, ಕೇವಲ ಬರೆಯುವುದರಿಂದ ಸುಶಿಕ್ಷಿತರಾಗುವುದಿಲ್ಲ. ಓದು ಮತ್ತು ಪ್ರಜ್ಞಾಪೂರ್ವಕವಾಗಿ, ಪ್ರಯತ್ನ ಪೂರ್ವಕವಾಗಿ ನಾವು ಮಕ್ಕಳಿಗೆ ಹೇಳಿಕೊಡ್ಬೇಕಾಗ್ತದೆ. ಏನಪ್ಪ ವೈಚಾರಿಕತೆ? ಇದು ತಪ್ಪು. ಯಾರಾದ್ರೂ ಏನಾದ್ರೂ ನಮ್ಗೆ ಹೇಳಿದ್ರೆ ಅದು ಎಷ್ಟು ಸರಿ ಇದೆ ಅಥವಾ ಅದು ಎಷ್ಟು ತಪ್ಪಿದೆ ಅನ್ನುವಂತಹ ಒಂದು ಮನಸ್ಸು ಅಥವಾ ಒಂದು ನಮ್ಮ ವಿಚಾರ ಅದು ಬಹುಶಃ ಅತ್ಯಂತ ಮೂಲಭೂತವಾದ ಶಿಕ್ಷಣ ಅಂತ ನಾನು ಭಾವಿಸ್ತೇನೆ. ಸೊ ಓದು ಬರವಣಿಗೆ ಈ ವೈಚಾರಿಕತೆಯ ಸಾಧನ. ಇದು ಇನ್ನೂ ನಮ್ಮ ದೇಶದಲ್ಲಿ ಅತ್ಯಂತ ಸಂಪೂರ್ಣವಾಗಿ ಸಾಧನೆ ಆಗಿದೆ ಅಂತ ನಾನು ವೈಯಕ್ತಿಕವಾಗಿ ಒಪ್ಪುವುದಿಲ್ಲ. ಬಹುತೇಕ ಜನರು ಓದ್ತಾರೆ, ಬರೀತಾರೆ, ಆದ್ರೆ ಅಥವಾ ಒಂದು ಟಿವಿ ಚಾನೆಲ್ ನಡೆಸುವುದು ಅತ್ಯಂತ ಕಷ್ಟದ ಕೆಲಸ. ಅದನ್ನೊಂದು ಆಕರ್ಷಕ ಚೌಕಟ್ಟಿನಲ್ಲಿ ಹಾಕಿ ಸಮಯದ ಅಭಾವದ ಮಧ್ಯೆ ಜನರಿಗೆ ಕೊಡುವಂತಹ ಏನು ಕೆಲಸ ಇದೆ ಬಹಳ ಕಷ್ಟಕರ ಕೆಲಸ. ಅಂತ ಕೆಲಸ ನನ್ನ ಸ್ನೇಹಿತ ಮಾಡಿದಾನೆ ಅಂತಂದ್ರೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ನೀವೆಲ್ಲರೂ ಈ ಪತ್ರಿಕೆ ವರದಿಗಾರರಾಗಿ ಕೆಲಸ ಮಾಡಿದಿರಿ, ನಿಮ್ಗೆಲ್ಲರಿಗೂ ಗೊತ್ತಿದೆ ಈ ಕಷ್ಟ ಎಂತ ದೊಡ್ಡ ಕಷ್ಟ ಇದೆ ಅಂತ. ಸೊ ಎಂತ ಒಂದು ಮಹತ್ತರ ಕೆಲಸ ಅಂದ್ರೆ ನಮ್ಮ ಸಮಾಜವನ್ನ ತಿದ್ದುವಂತ, ನಮ್ಮ ಸಮಾಜಕ್ಕೆ ವಿಚಾರಗಳನ್ನು ಹಂಚುವಂತ, ನಮ್ಮ ಸಾಮಾಜಿಕ ವೈಚಾರಿಕತೆಯನ್ನ ಮೂಡಿಸುವಂತ ಕೆಲಸ ನಮ್ಮ ಸ್ನೇಹಿತನೊಬ್ಬ ಇಷ್ಟೊಂದು ಅದ್ಧೂರಿಯಾಗಿ ಸಂಭ್ರಮದಿಂದ ನಿರಂತರವಾಗಿ ಬಹಳ ಜನ ಸ್ಟಾರ್ಟ್ ಮಾಡ್ತಾರೆ. ಆರಂಭ ಶೂರತ್ವ ಬಹಳ ಇರ್ತದೆ, ಆದ್ರೆ ಅದು ಶುರುವಾದ್ಮೇಲೆ ಅದನ್ನ ನಿರಂತರವಾಗಿ ಅದನ್ನು ನಡೆಸಿಕೊಂಡು ಹೋಗೋದು. ವಾರ್ಷಿಕೋತ್ಸವ ಇದೆ ಅವರ ದಾಂಪತ್ಯಕ್ಕೆ. ಸೊ ಈ ಒಂದು ಪತ್ರಿಕೆ 25 ವರ್ಷ ವಸಂತಗಳ ಸಾಧನೆ ಮಾಡಬೇಕಾದ್ರೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್. ಡಾಕ್ಟರ್ ಮಂಜುನಾಥ ಮುದುಕನಗೌಡ ಖ್ಯಾತ ವೈದ್ಯರು ಬೈಲಹೊಂಗಲ ಇವರು ವರದಿಗಾರರಿಗೆ ಆಗುವ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ತಿಳಿಸಿದರು. The saying goes, the greatest wealth is health. To know more about this, let's welcome Dr. Manjunath Mudkanagowda sir, a distinguished figure in medical community. He is an MS in orthopedics and currently serves as a secretary of Indian Medical Association, Bailahongal. He is also the state president for the medical cell of Veerashaiva Lingayat Sangatana Vedike and a medical director of Malaprabha Municipality Hospital, a 100-bed facility. Sir has made remarkable contributions to the medical field and is actively involved in numerous social activities. His academic achievements are equally impressive, having secured the 32nd rank in the state for the PG entrance and earning a gold medal in orthopedics from JSS Medical College, Mysore. Let's welcome him with a big round of applause as he shares his valuable insights. Over to you, sir. ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತಿನ ಈ 25ನೇ ವಾರ್ಷಿಕೋತ್ಸವ ಭಾರತ ವೈಭವ ದಿನಪತ್ರಿಕೆ ವಾರ್ಷಿಕೋತ್ಸವ ಮತ್ತು ಸ್ನೇಹಕೂಟದ ಈ ಭವ್ಯ ವೇದಿಕೆಯ ಮುಖ್ಯ ಅತಿಥಿಗಳಾದ ಸಚಿವರು ಆರ್ ವಿ ತಿಮ್ಮಾಪುರ್ ಸರ್ ಅವರೇ,
ಹಾಗೂ ನನ್ನ ಮಿತ್ರರಾದ ಮೇಜರ್ ಸಿದ್ಧಲಿಂಗ ಹಿರೇಮಠನವರೇ, ಹಾಗೂ ಪ್ರಶಾಂತ್ ಅವರ ಮಾತೋಶ್ರೀ ಅವರೇ, ಹಾಗೂ ಆಶಾ ವೈನಿಯವರೇ, ಹಾಗೂ ಅವರ ಸಹೋದರರೇ, ಹಾಗೂ ನನ್ನ ಮಿತ್ರ ಪ್ರಶಾಂತ್ ಐಹೊಳೆ ಅವರು. ಇವತ್ತಿನ ದಿವಸ ಪ್ರಶಾಂತ್ ಐಹೊಳೆ ಎಷ್ಟೋ ಜನರ ಮುಖ್ಯ ಅತಿಥಿಗಳಾದ ಕರಿಬೋದಾಗಿತ್ತು. ಬಟ್ ಮೊನ್ನೆ ಒಂದು ಫೋನ್ ಮಾಡಿದೆ, ನನ್ನ ಕ್ಲಾಸ್ಮೇಟ್ಸನ್ನು ಕರಿಬೇಕಂತ ಒಂದು ನನ್ನ ಆಸೆ ಅದಪ್ಪ ಮಂಜುನಾಥ್. ಸೊ ನೀನು ಸಿದ್ಧಲಿಂಗ ಹಿರೇಮಠ ಇಬ್ಬರು ಕೂಡ ಬರಲೇಬೇಕು ಅಂತಂದಾಗ ನಮ್ಗೆ ಆದಂಥ ಖುಷಿ ಬೇರೆ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಬೆಳಗಾವಿಯಲ್ಲಿ ಎಷ್ಟು ಜನ ಅದ ನಿಮ್ಗೆ ಕರಿಬೇಕಾದ್ರೆ ಬೇಕಾದಷ್ಟು ಜನ ಅದ. ಇವತ್ತು ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಯಾಕಂದ್ರೆ ನಮ್ಮ ಸಚಿವರ ಸರ್ ಜೊತೆ ಹಾಗೂ ಸಿದ್ಧಲಿಂಗ ಹಿರೇಮಠ ಸರ್ ಜೊತೆ ನನ್ನ ವೇದಿಕೆ ಹಂಚ್ಕೊಳ್ತಾನೆ ಅಂದ್ರೆ ನಾನು ಪುಣ್ಯ ಅಂತ ಅನ್ಕೋತೀನಿ. ಫಸ್ಟ್ ಆಫ್ ಆಲ್ ಐ ಲೈಕ್ ಟು ಕಂಗ್ರ್ಯಾಚುಲೇಟ್ ಪ್ರಶಾಂತ್ ಐಹೊಳೆ ಸರ್ ಫಾರ್ ಕಂಪ್ಲೀಟಿಂಗ್ 25 years ಆನ್ ದಿಸ್ ಭಾರತ್ ವೈಭವ್ ದಿನಪತ್ರಿಕೆ, ಮತ್ತು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಮತ್ತು ಇಬ್ಬರು ಜೋಡಿಗೆ 25 ವರ್ಷದ ಮದುವೆ ವಾರ್ಷಿಕೋತ್ಸವವನ್ನು ಕೋರ್ತಾ, ಸಿದ್ಧಲಿಂಗ ಹಿರೇಮಠ ಅವರಂತೂ ಎಲ್ಲ ಮಾತಾಡಿದ್ರು, ಮೋಟಿವೇಶನಲ್ ಸ್ಪೀಚ್ ಅಂತ ಮಾತಾಡಿದರು. ಡಾಕ್ಟ್ರಿಗೆ ಏನು ಮಾತಾಡ್ಸೋರು, ನೀವು ಹೆಲ್ತ್ ಬಗ್ಗೆ ಏನು ಮಾತಾಡ್ಬೇಕಲ್ಲ, ಮತ್ತು ನಮ್ಗೆ ಬೇರೆ ಏನು ಗೊತ್ತಿರೋದು. ಫ್ಯಾನ್ ಕೇಳ್ಕೊಂಡು ಕದ ಹಾಕೊಂಡು ಪೇಷಂಟ್ ಅಟೆಂಡ್ ಮಾಡೋರು ನಾವು ಬರೀ ಹೆಲ್ತ್ ಬಗ್ಗೆ ನಿಮ್ಗೆ ಹೇಳ್ಬೇಕು. ಈಗ ಮೊಟ್ಟ ಮೊದಲಿಗೆ ಹೆಲ್ತ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಜೀವನದಲ್ಲಿ ಇಲ್ ಹೆಲ್ತ್ ಅಂದ್ರೆ ನಮ್ಮ ರೋಗ ಮೈಂಡಿನಿಂದ ಸ್ಟಾರ್ಟ್ ಆಗ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ದೇಹದಲ್ಲಿ ಯಾವತ್ತೂ ರೋಗ ಇರಲ್ಲ, ಇಟ್ ಇಸ್ ಓನ್ಲಿ ಇನ್ ದ ಮೈಂಡ್. ನಾವು ಕೊರೋನಾ ಇದ್ದಾಗ ಎಲ್ಲರೂ ಮನೆ ಕೂತು ಎಲ್ಲರೂ ಆರಾಮಿದ್ವಿ. ಅವಾಗಿನ ಡಾಕ್ಟ್ರಿಗೆ ಯಾರು ಹೋಗಿ ತೋರಿಸ್ಕೊಂಡ್ರಿ? ಯಾರೂ ತೋರಿಸ್ಕೊಂಡಿಲ್ಲ. ಯಾರಿಗೆ ಕೆಮ್ಮಂತವ್ರಿಗೆ ಅಷ್ಟೋ ಉಳಿದವ್ರು 98.99% ಜನ ಆರಾಮಿದ್ರು. ಯಾಕೆ ಹೇಳ್ರಿ? ಒಂದು ದುಶ್ಚಟಗಳಿಂದ ದೂರ ಇದ್ರೆ ಡೆಫಿನೆಟ್ಲಿ. ಎರಡನೇದು ವಾಯು ಮಾಲಿನ್ಯ ಕಡಿಮೆ ಇತ್ತು. ಮೂರನೇದು ಎಲ್ಲರೂ ಬಿಸಿನೀರು ಕುಡಿತಾ ಇದ್ರು. ಎಲ್ಲರೂ ಸ್ಪೈಸಿ ಫುಡ್ ತಿಂತಾ ಇರಲಿಲ್ಲ, ಜಾಸ್ತಿ ಖಾರ ಇದ್ದ ಫುಡ್ ತಿಂತಿರಲಿಲ್ಲ ನಾವು. ಸೊ ಎಲ್ಲರೂ ಆರೋಗ್ಯ ಇದ್ವಿ. ಮತ್ತು ಕೊರೋನಾ ಹೋತು, ಮತ್ತೆ ರೋಗ ಹೆಚ್ಚಾಗ. ಯಾಕಂದ್ರೆ ನಮಗೆ ಪೇಷಂಟ್ ನಂಗೆ ನೆನಪದ ಕೊರೋನಾ ಮುಗಿದು ನನ್ನ ಪೇಷಂಟ್ ಸಿಕ್ಕಾಪಟ್ಟೆ ಹೆಚ್ಚಾದ್ರು. ಈಗ ಒಂದು 100 ಬೆಡ್ ಹಾಸ್ಪಿಟಲ್ ನಾವು ನಡೆಸ್ತಾ ಇದ್ವಿ. ಆ್ಯಂಡ್ ಅದಕ್ಕೆಲ್ಲ ಕಾರಣ ನಮ್ಮ ಸೈನಿಕ್ ಸ್ಕೂಲ್ ಬಿಜಾಪುರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಈಗ ನಾನು ಮೊದಲಿಂದ ಬರ್ತೀನಿ, ಇಲ್ಲಿ ಹೆಲ್ತ್ ಸ್ಟಾರ್ಟ್ಸ್ ಫ್ರಮ್ ಮೈಂಡ್ ಅಂತೀನಿ. ಈಗ ಹಿಂಗೆ ಕೂತಾಗ ಒಂದು ಸಣ್ಣ ಘಟನೆ ಹೇಳ್ತೀನಿ ನಿಮಗೆ. ಹಿಂಗೆ ಒಂದು ದೊಡ್ಡ ಹಾಲ್ನಾಗ ಜನ ಕೂತಾಗ ಮುಂದೊಬ್ಬಾಕಿ ಹೆಣ್ಮಗಳು ಕೂತಿರ್ತಾಳೆ, ಹಿಂದೊಬ್ಬ ಕೂತಿರ್ತಾನು. ಆಕಿ ಒಂದು ಮಲ್ಲಿಗೆ ಹೂ ಹಿಡ್ಕೊಂಡಿರ್ತಾಳೆ ಇದ್ರೊಳಗೆ, ತಲೆಯೊಳಗೆ. ಇಟ್ಸ್ ಅ ಜಾಸ್ಮಿನ್ ಫ್ಲವರ್. ಅವಾಗ ಮಲ್ಲಿಗೆ ಹೂವಿನ ವಾಸನೆಗೆ ಅಲರ್ಜಿ ಇರ್ತದೆ. ಮಲ್ಲಿಗೆ ಹೂವಿನ ವಾಸನೆಗೆ ಅಲರ್ಜಿ ಇರ್ತದೆ ಅಂದ್ಕೊಳ್ಳಿ ಅವ ಚಡ್ಪಡಿಸ್ತಾನು. ಹೇಳಬೇಕು ಬೇಡ ಆಕಿಗೆ ಹೇಳ್ಬೇಕು ಅಂತೇಳಿ ಮೇಡಮ್ ಹೇಳ್ತಾನೆ, ಮೇಡಮ್ ನನಗೆ ಇಲ್ಲಿಗೆ ಅಲರ್ಜಿ ಐತಿ, ನನಗೆ ಮೊದಲಿಂದ ನನಗೆ ಮಲ್ಲಿಗೆ ಒಂಥರ ಆಗಂಗಿಲ್ಲ, ಪ್ಲೀಸ್ ದಯವಿಟ್ಟು ಅದನ್ನು ತೆಗೆದು ಹೊರಗೆ ಡಸ್ಟ್ಬಿನ್ ಹಾಕಿ ಬರ್ರಿ ಅಂತೇಳಿ. ಆಕೆ ಆಯ್ತು ರೀ, ಕರೆಕ್ಟ್ ಐತಿ, ಬಟ್ ಎಲ್ಲ ಕರೆಕ್ಟ್ ಐತಿ, ಬಟ್ ಆ ಮಲ್ಲಿಗೆ ಹೂ ನಾನು ಮಲ್ಲಿಗೆ ಹೂ ಹಾಕೊಂಡಿಲ್ಲ, ಅದು ಪ್ಲಾಸ್ಟಿಕ್ ಐತಿ ಅಂತ. ಪ್ಲಾಸ್ಟಿಕ್ ಐತಿ ಅಂದಾಗ ಅದು ನಿಮ್ಗೆ ಯಾಕೆ ಅದ್ರ ಅವ್ನ ಮೈಂಡಲ್ಲಿ ಐತಿ, ಮಲ್ಲಿಗೆ ಹೂ ಐತಿ, ನಾನು ವಾಸನೆ ಬರೋದಕ್ಕೆ ನಂಗೆ ತ್ರಾಸ ಆಗೋದು. ಆ್ಯಕ್ಚುಲಿ ವಾಸನೆ ಬರ್ತಿರೋದು ಪ್ಲಾಸ್ಟಿಕ್ ಅಂದ್ರೆ ವಾಸನೆ ಬರ್ತಿರೋದು ಬರೋದಿಲ್ಲ. ಸೊ ಅವರ್ ಇಲ್ ಹೆಲ್ತ್ ಸ್ಟಾರ್ಟ್ಸ್ ಫ್ರಮ್ ಅವರ್ ಮೈಂಡ್. ಕಡಿಮೆ ಕೊಡಬೇಕು, ಧೈರ್ಯ ಹಚ್ಕೊಡ್ಬೇಕು ನಾವು ಪೇಷಂಟ್ಗೆ. ಆಯ್ತಪ್ಪ ಅಂತೇಳಿ ಸಿಕ್ಕಾಪಟ್ಟೆ ಗುಳಿಗೆ ಬರೆದ್ರೆ ಈಗ ನನಗೇನು ಬಿಡ್ರಿ 70% ಮಾರ್ಕ್ಸ್ ಫಾರ್ಮಸಿ ಒಳಗೆ ಇರ್ತೈತಿ. ಆಮೇಲೆ ನನಗೆ ಇಲ್ಲೊಂದು ಕನ್ಸಲ್ಟೇಷನ್ ಕೊಡ್ತಾನೆ. ಬಟ್ ಪ್ರಶ್ನೆ ಇರೋದಂತಂದ್ರೆ ಈಗ ಪ್ಲಾಸಿಬೋ ಇಫೆಕ್ಟ್ ಅಂತೀವಿ ನಾವು. ಪ್ಲಾಸಿಬೋ ಇಫೆಕ್ಟ್ ಅಂದ್ರೆ ಏನು? ಈಗ ಒಂದು ಇಂಜೆಕ್ಷನ್ ಕೊಡ್ಬೇಕಾದ್ರೆ ಒಂದು ಡಿಸ್ಟೆನ್ಸ್ ಸಲೈನ್ ವಾಟರ್ ಹಚ್ಚಿ ನಾನು ಬಾರಿ ನಿಂಗೆ ಇಂಜೆಕ್ಷನ್ ಕೊಟ್ಟರಪ್ಪ ಅಂದ್ರೆ ಅವ್ನು ಆರಾಮಾಗ್ತಾನೆ. ಯಾಕೆ ಹೇಳು? ಅವ್ನು ಡಾಕ್ಟರ್ ನಂಬಿಕೆ ಇರ್ತದೆ. ಡಾಕ್ಟ್ರಿಗೆ ಹೇಳ್ತಾರೆ ನಂಬ್ತಿರ್ತಾನೆ. ಅವ್ನು ತಲೆಯಾಗ ಧೈರ್ಯ ಇಂಪಾರ್ಟೆಂಟ್ ತುಂಬುತ್ತಾವ. ಸೊ ಧೈರ್ಯ, ಸೊ ಮನೋಧೈರ್ಯ ಕೊಡೋದು ಭಾಳ ಇಂಪಾರ್ಟೆಂಟ್ ಈ ಜೀವನದಾಗ. ನೀವು ಕೊರೋನಾದಾಗ ನಾನು ಬೈದಂದಾಗ ನಮ್ಮ ಹಾಸ್ಪಿಟ್ಲ್ ಅದ ಇಂಚಲ್ ಶಿವಾನಂದ ಭಾರತೀಯ ಸ್ವಾಮಿಗಳು ಮೈಲ್ಡ್ ಕೊರೋನಾದಿಂದ ಸ್ವಲ್ಪ ತಗೊಳ್ತಾ ಇದ್ದಾರೆ. ಅವ್ರ ಮನೋಧೈರ್ಯ ಎಂಥದಪ್ಪ ಅಂತಂತಂದ್ರೆ ಅವ್ರು ನಾವು ಲೇಕ್ಯೂದಾಗ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಮಾಡಿದ ಒಂದೇ ದಿವಸಕ್ಕೆ ಡಿಸ್ಚಾರ್ಜ್ ಆದರು. ಬಟ್ ಅವ್ರ ಜೊತೆ ಇದ್ದ ಡ್ರೈವರ್, ಅವ್ರ ಜೊತೆ ಇದ್ದ ಸ್ವೀಪರ್, ಅವ್ರ ಜೊತೆ ಇದ್ದಂಥ ಮಠದಾಗಿನ ಎಲ್ಲ ಕೆಲಸದವರು ಕೊರೋನಾದಿಂದ ಹೆಚ್ಚಾದರು. ಇಂಚಲ್ ಹಜಾರ ಕೊರೋನಾ ಬಂದಂತೇಳಿ ಇಡೀ ಊರಿಗೆ ಇವರ ಬಂದ್ ಮಾಡ್ಯಾರ. ಪಕ್ಕ ಇಂಚಲ್ ಹಜಾರು ಏನು ಮಾಡಿದ್ರು ತಮ್ಮ ಮನೋಧೈರ್ಯದಿಂದ ನೆಕ್ಸ್ಟ್ ಡೇ ನಾವು ವಾಕಿಂಗ್ ಸ್ಟಾರ್ಟ್ ಮಾಡಿದ್ರು. ನನಗೆ ಕೊರೋನಾ ಹೋಗೈತೆ ಅಂತೇಳಿ. ಆ ಕೊರೋನಾ ಹೋಗೈತೆ ಅಂತ ಇಂಚಲ್ ಹಜಾರ್ ಆರಾಮಾಗ್ಯಾರ ಅಂತ ಇಡೀ ಊರು ಪೂರ ಆರಾಮತ್. 99% ಇಂಚಲ್ದಾಗಿನ 6,000 ಏನು ಪಾಪ್ಯುಲೇಷನ್ ಇರ್ತಲ್ಲ ಎಲ್ಲರೂ ಧೈರ್ಯ ಮಾಡಿ. ಸೊ ನಮ್ಮ ಮನೋಧೈರ್ಯ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಪಡ್ತೀನಿ. ಈಗ ದೇರ್ ಇಸ್ ಅ ಪಿಲ್, ದಿಸ್ ಈಸ್ ರಾಂಗ್ ಆ್ಯಕ್ಚುಲಿ. ಫಾರ್ ಎವ್ರಿ ಪಿಲ್ ಇಟ್ ವಿಲ್ ಅಗೇನ್ ಗೆಟ್ ಯು ಒನ್ ಮೋರ್ ಇಲ್ನೆಸ್. ಎವ್ರಿ ಪಿಲ್ ವಿಲ್ ಅಗೇನ್ ಗೆಟ್ ಯು ಇಲ್. ಈಗ ಎಷ್ಟು ಗಾಲ್ ಸ್ಟೋನ್ಸ್ ಅಂತ ಆಗ್ತಾವೆ ನಮ್ಮಲ್ಲಿ. ಗಾಲ್ ಸ್ಟೋನ್ಸ್ ತೆಗಿಲಿಲ್ಲ ಅಂದ್ರೆ ಮೊದಲು 100 ವರ್ಷ ಬದುಕ್ತಿದ್ರಿ. ಈಗ ಒಂದು ಗಾಲ್ ಸ್ಟೋನ್ ಆದ್ರೆ ಡಾಕ್ಟರ್ ಕಡೆ ನೀವು ಸ್ಕ್ಯಾನಿಂಗ್ ಮಾಡಿಸಿದ್ರೆ ಒಂದು ಗಾಲ್ ಸ್ಟೋನ್ ಐತಿ, ನಿನಗೇನು ತ್ರಾಸ ಆಗೋದು ತಮ್ಮ, ಲಾಸ್ಟಿಗೆ ನಾವು ದಾಟಿರ್ತಾನೆ ಬಾಗ್ಲ. ಅವಾಗ ಒಂದು ಮಾತು ಅಂತಾರೆ ಡಾಕ್ಟರ್, ಆಯ್ತು ನಾವು ಅನ್ಬೋದು ಒಮ್ಮೆ. ಇಲ್ಲಪ್ಪ ಅದು ಒಮ್ಮೆ ಹೊರಗೆ ಬಂದು ಪ್ಯಾಂಕ್ರಿಯಾಸಕ್ಕೆ ಅಬ್ಸ್ಟ್ರಕ್ಟ್ ಮಾಡಿತ್ತಂದ್ರೆ ನಿನಗೆ ಪ್ಯಾಂಕ್ರಿಯಾಸ್ ಬ್ಲಾಕ್ ಆಗಿ ಪ್ಯಾಂಕ್ರಿಯಾಟೈಟಿಸ್ ಆಗಿ ಸ್ವಲ್ಪ ತೊಂದರೆ ಆಗೋದಿಲ್ಲ. ಇಷ್ಟು ಅಂದಿರ್ತಾನೆ ನಾವು. 1% ಚಾನ್ಸ್ ಅಂತ ನಾವು ಅಂದಿರ್ತೀವಿ. ಕರೆ ಅವ್ನು ತಲೆಯಾಗಿ ಇರ್ತೀವಿ, ಅದ್ರ ಇಟ್ಟು ಹೋಗ್ಬೇಕು ನಮ್ಮ ಮನೆಗೆ. ಇಲ್ಲ ಸ್ಟೋನ್ ಬ್ಲಾಕ್ ಆದ್ರೆ ನನ್ನ ಬಾಳೆ ಹ್ಯಾಂಗಿಲ್ಲ ಹೇಳತ್ತ. 99% ಚಾನ್ಸಸ್ ಆಗೋದು ಅಂತ ಹೇಳ್ತೀವಿ ನಾವು. ಕರೆ ಅವನು 1% ಹಿಂಗೆ ಬಂದ್ರೆ ಆಗ್ಬೋದಪ್ಪ ಅಂತ ಅಂದ್ರೆ ಅದನ್ನ ತಲೆ ಇಟ್ಕೊಂಡು ಬ್ಲಾಕ್ ಆಕತ್ ಬ್ಲಾಕ್ ಪ್ಯಾಂಕ್ರಿಯಾಟೈಟಿಸ್ ಆಕತಿ, ನಂಗೆ ತ್ರಾಸ.
ಅವ ಮರನೇ ದಿವಸ ಬಂದವನು ಅಷ್ಟು ಒಂದು ತಕ್ಷಣ ಬರ್ತೀವಿ. ಈಗಿನ ಜನ ಹಂಗಾಗ್ಯಾರ. ಒಂದು ಸ್ವಲ್ಪ ಏನೋ ತೊಂದರೆ ಆದರೂ ನಮಗೆ ಗುಳಿಗೆ ಬೇಕು, ನಮಗೆ ಇಮಿಡಿಯೇಟ್ಲಿ ಆರಾಮಾಗಬೇಕು. ನೀವು ಗುಳಿಗೆ ತೊಗೊಳಿದ್ದು ಆರಾಮಾಗ್ತೀರಿ. ಯಾವುದೇ ವೈರಲ್ ಫೀವರ್ ನೀವು ಬೇಕಾದಂಥ ಫೀವರ್ ಬರಲಿ ಇವತ್ತು ಒಂದು ವಾರ ನೀವು ಸುಮ್ಮನೆ ರೆಸ್ಟ್ ಮಾಡಿ ಕರೆಕ್ಟಾಗಿ ಬಿಸಿನೀರು ಕುಡ್ಕೊಂತ ಕೊರೋನಾ ಟೈಮ್ನಾಗ ಏನು ಮಾಡಿರಿ, ಒಂದು ಗುಳಿಗೆ ತೊಗೊಬೇಡ್ರಪ್ಪ, ನಾನು ಗ್ಯಾರಂಟಿ ಕೊಡ್ತೀನಿ, ಇಲ್ಲ ನಾನು ಡಿಗ್ರಿ ವಾಪಸ್ ಕೊಡ್ತೀನಿ ಮಕ್ಕಳಿಗೆ 100% ಆರಾಮ. ಹೆಲ್ತ್ ಟಿಪ್ಸ್ ಐ ಆಮ್ ಗಿವಿಂಗ್ ಯು. ಇವತ್ತು ನೀವು ಮೋಟಿವೇಶನಲ್ ಸ್ಪೀಕರ್ಸ್ ಭಾಳ ಮಂದಿ ನೋಡ್ರಿ ಹೆಲ್ತ್ ಬಗ್ಗೆ. ಅಕ್ಷಯ್ ಕುಮಾರ ನೋಡ್ರಿ, ಟೇಕ್ ಔಟ್, ಈಸ್ ಅ ಪ್ಯೂರ್ ವೆಜಿಟೇರಿಯನ್. ಪ್ಯೂರ್ ವೆಜಿಟೇರಿಯನ್ ಇದ್ದ ಅಟ್ ಹೀಸ್ ಏಜ್ ವಾಟ್ ಈಸ್ ಒಂದು ಪಿಕ್ಚರ್ಗೆ 60 ರಿಂದ 70 ಕೋಟಿ ರೂಪಾಯಿ ತಗೋತಾನ. ದಟ್ ಈಸ್ ಬಿಕಾಸ್ ಆಫ್ ಹಿಸ್ ಹೆಲ್ತ್. ಸೊ ಬಿಕಾಸ್ ಆಫ್ ಹಿಸ್ ಹೆಲ್ತ್ ಈಸ್ ಅರ್ನಿಂಗ್. ಅಕ್ಷಯ್ ಕುಮಾರ್ ಆಗಲಿ, ಕನ್ನಡದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇದ್ರು. ಬಿಕಾಸ್ ಆಫ್ ಅವ್ರದ್ದು ದುರ್ದೈವ ಅನ್ಕೋತೀನಿ ನಾನು, ವಾಸ್ ಸೋ ಫಿಟ್. there is no reason why he died. Still there is no reason. People say that it is corona ಆದ್ಮೇಲೆ ಮಯೋಕಾರ್ಡೈಟಿಸ್ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು ಅಂತ. ಓನ್ಲಿ ಕ್ವಶನ್ ಮಾರ್ಕ್ ಇಟ್ಟರೆ ಅಷ್ಟೇ. ಮತ್ತು ಇನ್ನೊಂದು ಇದೇ ಥರ ಸೊ ಮಾತಾಡ್ತೀನಿ, ಬಿಕಾಸ್ ಐ ಡೋಂಟ್ ಟೇಕ್ ಮೋರ್ ಆಫ್ ಟೈಮ್. ಮೋಸ್ಟ್ ಆಫ್ ಇಟ್ ಈಸ್ ಡೈಟ್ ಮೇಲೆ ಕಾನ್ಷಿಯಸ್ ಮಾಡಿರಿ ದಯವಿಟ್ಟು. ಇಲ್ಲಿ ಬಂದಂಥ ಪತ್ರಕರ್ತರು ನೀವೆಲ್ಲ ಸ್ಟ್ರೆಸ್ಸಲ್ಲಿ ಇರ್ತೀರಿ ಪಾಪ, ಬಿಕಾಸ್ ಸ್ಟಿಲ್ 12 ಗಂಟೆ ರಾತ್ರಿ ಥರ ನೀವು ನ್ಯೂಸ್ ಬರೀತಾ ಇರಬೇಕು. ನೆಕ್ಸ್ಟ್ ಈ ಫಾರ್ ಎಕ್ಸಾಂಪಲ್ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ರಾತ್ರಿ 12 ಮುಗಿತಂದ್ರೆ ನೆಕ್ಸ್ಟ್ ಟೈಮ್ ನ್ಯೂಸ್ ಬಂದಿರ್ತದೆ. ಇಟ್ ಇಸ್ ನಾಟ್ ಅ ಜೋಕ್. ಯಾಕಂದ್ರೆ ನಾವೆಲ್ಲ 8, 9, 10 ಗಂಟೆಗೆ ಮಕ್ಕೋತೀವಿ. ಪಾಪ ನೀವು ನ್ಯೂಸ್ ಹಾಕಲೇಬೇಕು, ಕರೆಕ್ಟಾಗಿ ವರ್ಡ್ಸ್ ಹಾಕಬೇಕು. ಯಾವುದೇ ಒಂದು ಅಧಿಕಾರಿ ಒಂದು ಸ್ವಲ್ಪ ವರ್ಡ್ ಆ ಕಡೆ ಚೇಂಜ್ ಆದರೂ ನಿಮಗೆ ತೊಂದರೆ ಇರುತ್ತೆ. ನೆಕ್ಸ್ಟ್ ನಿಮ್ಮನ್ನು ಕ್ವಶನ್ ಮಾಡೋರು ಇರ್ತಾರೆ ಭಾಳ ಜನ, ನಿಮ್ಮ ಹೈಯರ್ ಅಫಿಷಿಯಲ್ಸ್. ಸೊ ನಿಮ್ಮಂಥ ಸ್ಟ್ರೆಸ್ ಇದ್ದವ್ರಿಗೆ ಇವತ್ತು ಸಮ್ 2-3 ಟಿಪ್ಸ್ ಐ ಗೋಟ್ ಟು ಟೆಲ್ ಯು. ಸೊ ಎಕ್ಸಸೈಸ್ ಡೆಫಿನೆಟ್ಲಿ ಮ್ಯಾಟರ್ಸ್. ಎಕ್ಸಸೈಸ್ ದಯವಿಟ್ಟು 1 ಗಂಟೆ ನೀವು ಎಲ್ಲರೂ ಪತ್ರಕರ್ತರು ಇರ್ತೀರಿ, ನಾನು ಒಂದೇ ಹೇಳ್ತೀನಿ, ಸಚಿವರು ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ, 1 ತಾಸು ನೀವು ನಿಮ್ಮ ಟೈಮ್ ನೀವು ಹೆಲ್ತಿಗೆ ಕೊಡಲೇಬೇಕು. 1 ಅವರ್ ಕೊಡಬೇಕು, ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಕೊಡಬೇಕು. ಐದರ್ ಇಟ್ ಕುಡ್ ಬಿ ವಾಕಿಂಗ್. BM ಹೆಗಡೆ ಅವರು ಹೇಳಿದ್ರು ನಿಮ್ಮ ಮಣಿಪಾಲ ಮಂಗಳೂರಲ್ಲಿ, ವಾಕಿಂಗ್ ಈಸ್ ಬೆಟರ್ ದೆನ್ ರನ್ನಿಂಗ್. ಸೊ ಬ್ರಿಸ್ಕ್ ವಾಕಿಂಗ್ ಮಾಡಿದ್ರೆ ಸರ್ ಆಫ್ಟರ್ 40 years, ಆಫ್ಟರ್ 45 years ನಾವು ಸೈನ್ಸ್ ಸ್ಕೂಲಲ್ಲಿ ಇನ್ನೊಂದು ನಾವು ಗ್ರೂಪ್ ಮಾಡಿದ್ದೀವಿ. ಪ್ರಶಾಂತ್ ಅವರು ಇದ್ದಾರೆ ಅದರಲ್ಲಿ. ಡೈಲಿ ನಮ್ಮ ಶ್ರೀಲಿಂಗ ಯಾರು ಮಾಡೋರು ಪೋಸ್ಟ್ ಮಾಡ್ತಿರ್ತಾರೆ, ತಮ್ಮ ಹೆಂಡತಿ ಜೊತೆ ವಾಕಿಂಗ್ ಹೋಗಿದ್ದೇನೋ ಪೋಸ್ಟ್ ಮಾಡ್ತಾರೆ. ನಾವು ಒಬ್ಬರೇ ನಡೆಯಲ್ಲ, ತಮ್ಮ ಮೆಸೇಜ್ನ ಕರ್ಕೊಂಡು ಅಡ್ಡಾಡ್ತಾರೆ. ಸೊ 1 ಅವರ್ ನಾವು ಡೈಲಿ ವಾಕ್ ಮಾಡಲೇಬೇಕು. ದಿಸ್ ಆರ್ ದ ಟಿಪ್ಸ್. ಅದ್ರ ಜೊತೆ ಹೆಲ್ತ್ ಭಾಳ ಇಂಪಾರ್ಟೆಂಟ್. ಅದು ಮೇನ್ಲಿ ಡೈಟ್ ಇಂಪಾರ್ಟೆಂಟ್. ಡೈಟ್ ಏನಿದೆ, ಟೇಕ್ ಮೋರ್ ಆಫ್ ಪ್ರೋಟೀನ್ಸ್. ನಮ್ಮಲ್ಲಿ ಉತ್ತರ ಕರ್ನಾಟಕದ ನಮ್ಮ ಪುಣ್ಯ ಅನ್ಕೋತ ನಾವು ಹುಟ್ಟಿದ್ದು, ನಾವು ಭಾಳ ಪ್ರೋಟೀನ್ ತಿಂತೀವಿ ಉತ್ತರ ಕರ್ನಾಟಕ. ನಮ್ಮ ರೊಟ್ಟಿ, ಜೋಳದ ರೊಟ್ಟಿ ಅಂತ ಫೇಮಸ್ ರೀ. ಇದೆಲ್ಲೂ ಸಿಗೋದಿಲ್ಲ. ನನ್ನ ಫ್ರೆಂಡ್ಸ್ ಅಮೇರಿಕಾದಾಗ ಅದಾರ, UK ದಾಗ ಅದಾರ, ದೇ ಡೋಂಟ್ ಗೆಟ್ ದಿಸ್. ನಮ್ಮ ಜೋಳ ರೊಟ್ಟಿ ಸಿಗಲ್ಲ ಅವರು. ಸೊ ದಿಸ್ ಇಸ್ ನಮ್ಮ ದೇವರ ಆಶೀರ್ವಾದ ಅದ. ನಾವು ಇಲ್ಲದೇವಿ ಜೋಳದ ರೊಟ್ಟಿ, ನಾವೇನು ಪಲ್ಯ ದಿನ ತಿಂತೀವಲ್ಲ, ಕಾಳು ಪಲ್ಯಗಳು, ದೇ ಆರ್ ಅಡ್ವೈಸ್ಡ್ ಯೂನಿವರ್ಸಲಿ ಎವ್ರಿವೇರ್. ಸೊ ನಮ್ಮ ರೂಟೀನ್ ಏನೈತಿಲ್ಲ ಫಾಲೋ ಮಾಡಿ. ದಯವಿಟ್ಟು ಮನೆ ಫುಡ್ಡನ್ನೇ ಜಾಸ್ತಿ ತಿನ್ನಿರಿ. ಎಲ್ಲೇ ಕೆಲಸಕ್ಕೆ ಹೋದ್ರಿ ಮನೆ ಡಬ್ಬಿ ತೊಗೊಂಡು ಹೋಗ್ರಿ, ಮನೆಯಿಂದ ತಿನ್ನಿರಿ. ಯಾಕಂದ್ರೆ ನಿಮ್ಮ ಹೆಂಡತಿ, ನಿಮ್ಮ ತಾಯಿ ಕೊಡು ಎಣ್ಣೆ ಏನಿರ್ತದೆ ಯೂಸ್ ಮಾಡ್ತಾರಲ್ಲ ಅಡುಗೆಗೆ, ದಟ್ ಇಸ್ ಬೇಕಾದ ಹೋಟೆಲ್ ಇರಲಿ, ಇನ್ಕ್ಲೂಡಿಂಗ್ ವೇಸ್ಟ್ ಹೋಟೆಲ್. ಐಮ್ ಟೆಲಿಂಗ್ ಯು, ದೇ ವಿಲ್ ಅಡಲ್ಟ್ರೇಟ್ ದ ಆಯಿಲ್, ದೇ ವಿಲ್ ಅಡಲ್ಟ್ರೇಟ್ ಆಲ್ ದ ಫುಡ್, ಮೋರ್ ಆಫ್ ಸಾಲ್ಟ್. ಯಾಕಂದ್ರೆ ನಿಮಗೆ ಇಷ್ಟು ಕಷ್ಟ ಇದೆ ಈಗ ಗೊತ್ತಾ ಇದೀನಿ ನಾನು. ಬಿಕಾಸ್ ರೀಸೆಂಟ್ ಸ್ಟಡೀಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಶೋಸ್ ದ್ಯಾಟ್ who are more vegetarians are dying of cancer more than. So these are some tips. So finally, go more with a good diet rather and exercise. Diet consumes 70%, whereas exercise green leafy vegetables ಅಂತಾರಲ್ಲ ಜಾಸ್ತಿ ಅವನು ಯೂಸ್ ಮಾಡಿ. So these are some main things you follow. You should not eat and sleep immediately. That will create to deposit more fat in your body. So muscle mass is important than fat mass in your body. ಕೊನೆಗೆ ಲಾಸ್ಟ್ ಒಂದೆರಡು ಮಾತು ಹೇಳ್ತೀನಿ. ಇದೇ ಭಾರತ 25 ವರ್ಷದ ವಾರ್ಷಿಕವನ್ನು ಆಚರಿಸಿದೆ. ಮುಂದೆ ನಮ್ಮ ಫ್ರೆಂಡು ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಮುಂದಿನ ಜೀವನದಲ್ಲಿ ಅವ್ರ ಹುಡುಗರು ಇನ್ನೂ ಉನ್ನತ ಸ್ಥಾನದಲ್ಲಿ ನನ್ನ ಪ್ರಶಾಂತ್ ಐಹೊಳೆ ಮತ್ತು ಅವರ ಧರ್ಮಪತ್ನಿ ಆಶಾವಳಿ ಮುಂದಕ್ಕೆ ಹೋಗಲಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ. ಮತ್ತು ಭಾರತ ವೈಭವ ಇಲ್ಲಾಗಲೇ ನನ್ನ ಮುಂದೆ 2 ಮಕ್ಕಳು ಪರಿಚಯ ಅದಾವೆ. ನಮ್ಮ ಸತ್ಯ ಬಸವರಾಜ್ ನಾನು ನೋಡಿದ್ದೀನಿ ಕೋವಿಡ್ದಲ್ಲಿ. ಪಾಪ ಕೋವಿಡ್ದಲ್ಲಿ ನಾವು ಡಾಕ್ಟರ್ಸ್ ಅಷ್ಟೇ ಹೊರಬೋದು, ಎಲ್ಲಿ ಹೋಗ್ತಾರೆ ಮೈಕ್ ತೊಗೊಂಡು ಬರ್ತಿದ್ರು, ಎಲ್ಲಿ ಹೋಗ್ತಾರೆ ಎಲ್ಲಿ ಬೇಕಾದ್ರೆ ಹೋಗ್ರಿ, ಒಂದು ಗುಡಿಸಲು ಕೂದ್ರು ಬರೋರು. ಒಂದು ಹಳ್ಳಿಲಿ ನಾವು ಕೊರೋನಾ ಕಿಟ್ ಕೊಡೋಕ್ಕೆ, ಯಾಕಂದ್ರೆ ಒಂದೊಂದು ಇದಕ್ಕೆ ಹೋಗ್ಬೇಕಲ್ಲ ಡಾಕ್ಟರ್ಸ್, ನಾವು ಮಾಸ್ಕ್ ಹಾಕು ನಾವೆಲ್ಲ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ರು. ಅದ್ರ ಜೊತೆ ಬಸವರಾಜ್ ಅವರು ಪಾಪ, ಸರ್ ನಾನು ಬರ್ತಿದ್ರಿ, ನಾನು ನೋಡ್ತೀನಿ ಪಾಪ ಯಾರಿಗೆ ಏನು ತೊಂದರೆ ಇದೆ ಅಂತೇಳಿ ಬಸವರಾಜ್ ಬರ್ತಿದ್ವಿ. ಇಲ್ಲಿ ಉಮೇಶ್ ಇದ್ದಾರೆ, ನಮ್ಮ ಎಡಾಲ್ದ ಉಮೇಶ್ ಈಸ್ ಸಚ್ ಎ ಗುಡ್ ಫ್ರೆಂಡ್ ಆಫ್ ಮೈಂಡ್. ಇನ್ನೂ ಮಟ್ಟ ಯಾವುದೋ ಒಂದು ಪೂರ್ ಪೇಷಂಟ್ ಎಡಾಲ್ದಲ್ಲಿದ್ರೂ ನನಗೊಂದು ಫೋನ್ ಮಾಡಿ ತಮ್ಮ ಗಾಡಿಲೇ ಕರ್ಕೊಂಡ್ಬಂದಿರ್ತಾರೆ. ಅವ್ರು ನಮ್ಗೆ ಎಷ್ಟೋ ಸಲ ರಿಕ್ವೆಸ್ಟ್ ಮಾಡಿದಾಗ ಅದು ನಾನು, ಸರ್ ನಿಮ್ಮ ಪ್ರಶಾಂತ್ ಅವರ ಫ್ರೆಂಡು, ನಾನು ಹಿಂಗೊಂದು ಪ್ರೆಸ್ ರಿಪೋರ್ಟ್ ಅದಾನೆ ಸರ್, ದಯವಿಟ್ಟು ನಮ್ಮ ರಿಲೇಟಿವ್ ಅದ್ರ ಬಿಲ್ ಕಡಿಮೆ ಮಾಡಿ ಅಂದರೆ ದಯವಿಟ್ಟು, ನಾನಂತೂ ಯಾವತ್ತೂ ಬಿಟ್ಟಿಲ್ಲ, ಎಲ್ಲರಿಗೂ ಕಡಿಮೆ ಮಾಡಿದ್ದೀನಪ್ಪ. ಮುಂದಾದರೂ ನೀವು ಯಾವುದೇ ನಿಮ್ಮ ಪೇಷಂಟ್ ಬೈಲುಮೂರು ತಾಲೂಕಲ್ಲಿ ನಮ್ಮ ಆಸ್ಪತ್ರೆಗೆ ಬರಲಿ ಅಂತ ಬೇರೆ ಕಡೆ ಬಂದರೂ ಪ್ರಶಾಂತ್ ಅವರು ಫೋನ್ ಮಾಡಿದ್ರು. ನಮ್ಮ ಡಾಕ್ಟರ್ಸ್ ಯಾರ್ಯಾರ ಫ್ರೆಂಡ್ ಇದ್ದರು, ಎಸ್ಪೆಷಲಿ ಫಾರ್ ಪ್ರೆಸ್ ರಿಪೋರ್ಟರ್ಸ್ ನಮ್ಮ ಎದೆ ಬಡಿತ ಹೆಚ್ಚಾಗ್ತಾ ಇರ್ತಾರೆ. झडपी अध्यक्ष आशा ऐहोळे सहकार ನೀಡುತ್ತಾರ ಅಂದಾಗ ಪ್ರಶಾಂತ್ ಐಹೊಳೆ ಬಾನ್ಯತ್ತರಕ ಬೆಳದಾರ
ಭಾರತ ವೈಭವ ಪತ್ರಿಕೆಯ ಸಂಪಾದಕರಾಗಿ ಗೆದ್ದವರ ದುಷ್ಟರ ಮೆಟ್ಟಿ ನ್ಯಾಯವ ಎತ್ತಿ ಹಿಡಿಯುವ ಹಟಗಾರ ಎಲ್ಲರೂ ಮೆಚ್ಚಿದ ಈ ಜನನಾಯಕ ಆಪದ್ ಬಾಂಧವರ ಶ್ರೀಮತಿ ಬಂಗಾರವ್ವ ನಿವೃತ್ತಿ ಐಹೊಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾವ್ ಸಾಬ್ ನಿವೃತ್ತ ಐಹೊಳೆ ಪುರಸಭೆ ಸದಸ್ಯರು ಅಥಣಿ ಸುರೇಶ್ ಪಾಟೀಲ್ ಕಾಂಗ್ರೆಸ್ ಮುಖಂಡರು ವಿನಾಯಕ ಬಾಗಡಿ ಕಾಂಗ್ರೆಸ್ ಮುಖಂಡರು ದಿವ್ಯ ಸಾನ್ನಿಧ್ಯ ಶ್ರೀ ಮಹಾವೀರ ದೇವರು ಅಲ್ಲಮ ಪ್ರಭು ಆಶ್ರಮ ಹಳಿಂಗಳಿ ತಾಲೂಕು ರಬಕವಿ ಬನಹಟ್ಟಿ ಜಿಲ್ಲಾ ಬಾಗಲಕೋಟೆ ಹಾಗೂ ಎಲ್ಲಾ ಜಿಲ್ಲೆಯ ತಾಲೂಕು ವರದಿಗಾರರು ಉಪಸ್ಥಿತರಿದ್ದರು. ಕುಮಾರಿ ದಿಶಾ ರಾವ್ ನಿರೂಪಿಸಿದ್ರು ಮತ್ತು ಬಸವರಾಜ್ ವಂದಿಸಿದ್ರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.